ಎಲ್ರಿಗೂ ನಮಸ್ಕಾರ. ಫಸ್ಟ್ ವೀನಸ್ ಪಿಕ್ಚರ್ಸ್ ಅವರ 3ನೇ ಸಿನಿಮಾ ಇದು. ಫಸ್ಟು ಟಗರು, ಆಮೇಲೆ ಸಲಗ, ಇವಾಗ ಹಲ್ಕಾ ಡಾನ್. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಶ್ರೀಕಾಂತ್ಗೆ ಒಳ್ಳೆಯದಾಗಲಿ. ಪ್ರಮೋದ್ ಜೊತೆಲಿ ಅಮೃತ ಅಯ್ಯಂಗಾರ್ ಹಾಗೂ ಜ್ಯೋತಿಯವರು, ಸಾಯಿ ಕುಮಾರ್ ಒಂದು ಕ್ಯಾಮಿಯೋ ರೋಲ್ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾದ ವಿಷಯ. ಆ್ಯಂಡ್ ಇವತ್ತು 50 ಇಯರ್ಸ್ ಆಗಿದೆ ಸಾಯಿ ಕುಮಾರ್. ಭಾಳ ಖುಷಿ ಆಗುತ್ತೆ, ಯಾಕಂದ್ರೆ ಇವಾಗ ತಾನು ನಾವು ಒಂದು ಲಾಸ್ಟ್ ವೀಕ್ ಒಂದು ಶೆಡ್ಯೂಲ್ ಮುಗಿಸ್ದು ಬೈಲ್ಸ್ ಪಿಕ್ಚರ್ದು ನಾನು, ಸಾಯಿ ಕುಮಾರ್ ಹಾಗೂ ಜಯರಾಮ್ ಅವರು. ಆ ಒಂದು ವಾರ ನಮಗೆ ಹೆಂಗಿತ್ತು ಅಂದರೆ ಒಂದು ತಿರ್ಗಿ ಹಳೆ ನೆನಪುಗಳು, ಮುದ್ದಿನ ಕಣ್ಮಣಿ ಹಾಗೂ AK-47 ನಾನು ನೆನಪುಗಳನ್ನ ಮೆಲುಕಾಗ್ತಾ ಆ 7 ದಿನ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಶೂಟಿಂಗ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನೀವು ಅವ್ರ ಜೊತೆ ವರ್ಕ್ ಮಾಡಬೇಕಂದ್ರೆ ಖುಷಿ ಆಗುತ್ತೆ. ಜಯರಾಮ್ ಅವರು ಎಲ್ಲರೂ ಇರ್ಬೋದು. ಆ್ಯಂಡ್ ಇಟ್ಸ್ ಹಾನರ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಒಳ್ಳೆ ವಾಯ್ಸ್ ಅವ್ರಿಗೆ ಯಾವಾಗಿದ್ದ. ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿ ಈ ಸಿನಿಮಾ ರಂಗಕ್ಕೆ ಮುಡುಪಾಗಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಅವ್ರ ಬ್ರದರ್ಸ್ ಇರ್ಬೋದು, ತಾಯಿ, ಅವ್ರ ಫಾದರು, ಅವ್ರ ಮಗ ಇವಾಗ ಐ ಥಿಂಕ್ ಅಮೇಝಿಂಗ್. ಅವ್ರ ಮಗ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾಯಿದ್ರೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಆಯ್ತು ಇವಾಗ 50 ಇಯರ್ಸ್ ನಾನು ಫಸ್ಟೇಟ್ ಮಾಡೋದು. ಅವ್ರು ಇನ್ನೂ 100 ಇಯರ್ಸ್ ಆಗಲಿ. ಅದು ಆ 100 ಇಯರ್ಸ್ಗೆ ನಾನು ಇರಲಿ ಫಿಶ್ ಮಾಡೋಕ್ಕೆ ಅಂತ ಒಂದು ಆಸೆ. ಅದು ಗೊತ್ತಿಲ್ಲ ಹಿಂಗೆ ಅಂತ, ಬಟ್ ಆದರೂ ಒಂದು ಆಸೆಯಲ್ಲಿ ಹೇಳ್ಬಿಡ್ತೀನಿ, ಫ್ಲೋಲಿ ಹೇಳ್ಬಿಡ್ತೀನಿ. ಸೊ ಇವತ್ತು 63 + 50 ಅಂದರೆ ಇನ್ನೊಂದು 110 ವರ್ಷ ಆ ದೇವ್ರ ಆಶೀರ್ವಾದ ಕೊಟ್ಟರೆ ಇರೋಣ. ಇದಕ್ಕೆ ನೀವೆಲ್ಲರೂ ಇರೋಣ, ಸೇಮ್ ಟೀಮೇ ಇರಲಿ, ಅದೇ ಯಂಗಾಗಿರಲಿ. ಎಲ್ರೂ ಹೆಂಗೆ ಇರೋದು ಬೇಡ, ಯಂಗಾಗಿರಲಿ ಅಂತ ನಾನು ಕೇಳ್ತೀನಿ. ನಾನು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಛಲ ಅಂತ, ಛಲ ಅವರೇ ಆಲ್ ದಿ ಬೆಸ್ಟ್. ಆ್ಯಂಡ್ ಹೆಸರಲ್ಲಿ ಆ ಛಲ ಇದೆ. ಐ ಥಿಂಕ್ ಈ ಛಲದಲ್ಲಿ ಮಾಡ್ತಾರೆ ಈ ಸಿನಿಮಾನ. ಒಳ್ಳೇದಾಗಲಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಗೀತಾ ಮ್ಯಾಮ್, ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ ಒಂದು ಲೈನ್ ಏನಾದರೂ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶ್ರೀಕಾಂತ್ ಅವ್ರಿಗೆ ಒಳ್ಳೆಯದಾಗಲಿ. ಅವರ ಹೊಸ ಚಿತ್ರ ಹಲ್ಕಾ ಡಾನ್ ಅಂತ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಪ್ರಮೋದ್ ಅವ್ರಿಗೆ ಮತ್ತು ಅಮೃತ ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಜ್ಯೋತಿ ಅವ್ರಿಗೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಾರಿ, ಆಮೇಲೆ ಹರಿಕೃಷ್ಣ ಮರೆತುಬಿಟ್ಟಿದ್ದೆ. ಸಾರಿ ಹರಿಕೃಷ್ಣ ಅವರು. ಅವ್ರು ಮ್ಯೂಸಿಕ್ ಮಾಡ್ತಾಯಿದ್ರೆ ಭಾಳ ಖುಷಿಯಾದ ವಿಷಯ. ಹರಿ ಬಗ್ಗೆ ಹೇಳಂಗೆ ಇಲ್ಲ, ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಹಾಗೆ ಸತ್ಯ ಹೆಗಡೆ ಕ್ಯಾಮ್ರಾ ವರ್ಕು ಐ ಥಿಂಕ್ ಅಮೇಝಿಂಗ್. ಅವ್ನು ಇದ್ರೇ ಒಂದು ಬೇರೆ ಥರ ಒಂದು ಗಿಮಿಕ್ ಇರುತ್ತೆ ಅದರಲ್ಲಿ. ಆಲ್ ದಿ ಬೆಸ್ಟ್ ಸತ್ಯ. ಹಾಗೂ ರಾಜೀವ್ ಗೌಡರು ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ನಮ್ಮ DMX ಮ್ಯಾಕ್ಸ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್ ಮೀಡಿಯಾ. ಥ್ಯಾಂಕ್ ಯು, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ, ಖುಷಿ ಆಗ್ತಾಯಿದೆ. ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಕೋಪ ಎರಡೂ ಇರುತ್ತೆ. ಸಿನಿಮಾ ನನಗೆ ಮಾಡದೇ ಇದ್ದಾಗ ಕೋಪ, ಮಾಡಿದಾಗ ಖುಷಿ. ಸೊ ಹಂಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ, ಶ್ರೀಕಾಂತ್ ಅವ್ರು ಮಾಡೋರ್ಗು ನಾನು ಬರಲ್ಲ ಹೋಗು ಅಂತ. ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಕಾರಣವೇ ಶ್ರೀಕಾಂತ್ ಅವರ ಬ್ಯಾನರು, ಸಲಗ ಸಿನಿಮಾ, ಅದಾದಮೇಲೆ ಭೀಮಾ ಎಲ್ಲ ಬಂದಿದ್ದು. ಸೊ ಹಂಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ. ಹಂಗಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್. ಈ ಸಿನಿಮಾ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಹಿಟ್ ಆಗುತ್ತೆ. ನಾಗಿ ಅವ್ರು ಹೇಳಿದ್ರು ಸರ್ ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ. ಎಲ್ಲಿಂದ ಹೊಗಳೋದು ಸರ್, ಕಾಂಬಿನೇಷನ್ನೇ ಸೂಪರ್ ಆಗಿದೆ. ಸತ್ಯ ಹೆಗಡೆ ಮತ್ತು ಸೂರಿನ ನನ್ನ ಮನೆತನ, ನನ್ನ ಖಾನ್ದಾನ್ ಇರೋವರೆಗೂ ಮರೆಯೋಂಗಿಲ್ಲ. ಯಾಕೆಂದರೆ ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಟ್ಟಿದ್ದೆ ಅವರು. ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋಂಗಿಲ್ಲ. ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋಂಗಿಲ್ಲ. ಅಂದರೆ ನಾವು ಜಂಗ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ. ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂಥ ಜಂಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿಗೆ ಇನ್ನೊಬ್ಬರು ಕಾರಣ ಆದವರು. ಆ್ಯಸ್ ಇಟ್ ಈಸ್ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ, ಕರೆಕ್ಟಾಗಿ ಗುನ್ನೀಸ್ ಮಾಡಿ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು. ಅದಕ್ಕೆ ಗೊತ್ತಿಲ್ದಂಗೆ ಜಾಕಿ ಅವರು, ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಪುನೀತ. ಯಾವುದೋ ಕರ್ಕೊಂಬನ್ನಿ ಸರ್ ನಾನು ಹಾಕ್ತೀನಿ, ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಏನು ಎದುರಂಗಿಲ್ಲ ಪ್ರಮೋದ್. ಕರೆಕ್ಟ್ ಜಾಕಿನೇ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ. ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು
ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ. ನನಗೆ ತುಂಬ ಖುಷಿಯಾಗಿತ್ತು. ಒಳ್ಳೆ ವೋಲ್ಟೇಜ್ ಇರೋವಂಥ, ಆಲ್ರೆಡಿ ಬೆಳೆದಿರೋವಂಥ ಹೀರೋ, ಹೊಸ ಹೀರೋ ಅಲ್ಲಪ್ಪ. ಒಂದು ಸಿನಿಮಾ ಮಾಡಿದ್ರು ಹೀರೋನೇ, 100 ಸಿನಿಮಾ ಮಾಡಿದ್ರು ಹೀರೋನೇ. ಹಂಗಾಗಿ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಮೇಡಮ್ ಬಗ್ಗೆ ಏನು ಹೇಳಂಗಿಲ್ಲ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ. ಆಲ್ರೆಡಿ ಸೇಲು ಹರಿಕೃಷ್ಣ ಅವರೆಲ್ಲ ಹಂಗೆ ಸೇಲ್ ಅವರ ಇದಾಗಿದೆ. ಹಂಗಾಗಿ ನಿಮ್ಮ ಕೈಗೆ ಗುಣ ಚೆನ್ನಾಗಿದೆ ಸತ್ಯವಾಗ್ಲೂ. ಆ ಯೋಗ ನಿಮಗಿದೆ. ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡಿಬಿಡಿ. ಇನ್ನೇನು ಗೊತ್ತು, ಇನ್ನೇನು ಭಯ. ಛಲ ಅವ್ರೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅವ್ರಿಗೆ. ಛಲ ಅನ್ನೋದು ತುಂಬ ನಮ್ಮ ಏನೋ ಒಂದು ಸಂಬಂಧ ಇದೆ, ಅದು ಒಳ್ಳೇದಾಗತ್ತೆ. ತುಂಬ ಪಾಪ ನೀವು ನಿದ್ದೆನೇ ಮಾಡ್ತೀರ, ನೋಡೋಕ್ಕಾಗ್ತಾರ ನನ್ನ ಕೈಯಲ್ಲಿ. ಫಸ್ಟ್ ಹೋಗಿ ನಿದ್ದೆ ಮಾಡಿಬಿಡಿ. ಅದಕ್ಕೆ ಒಳ್ಳೇದಾಗಲಿ ನಿಮಗೆ, ತುಂಬ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಆ್ಯಸ್ ಇಟ್ ಈಸ್. ಇನ್ನೇನು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಹುಡುಗಿನ ನೋಡೋಂಗಿಲ್ಲ ನಾನು. ಇದು ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀನಿ, ಅವಳು ಏನೋ ಬಂದಿದ್ದಾಳೆ ಇಲ್ಲಿ ಅಂತ. ಸೊ ಹಂಗೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ. ನಾನು ಯಾವಾಗಲೂ ಹೇಳ್ತಿದ್ದೆ, ಅಪ್ಪ ನಾನು ಆ್ಯಕ್ಟ್ ಮಾಡಬೇಕು, ನನ್ನ ದೊಡ್ಡ ಮಗಳು ಅಂದ್ಬಿಡ್ತಾರಮ್ಮ ನಿನ್ನ ಜೊತೆ ಇದ್ದರೆ ನಾನೇನು ಮಾಡಲಿ ಅಂತ. ನನಗೆ ಅದೇ ಯಾವಾಗಲೂ ಖುಷಿ. ತುಂಬ ಎನರ್ಜಿ ಇರೋಂಥ ನಟಿಮಣಿ. ಒಳ್ಳೇದಾಗಲಿ ಮೇಡಮ್ಗೂ, ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ, ಜ್ಯೋತಿ ಮೇಡಮ್ ತಮಗೂ ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರು ಅವರು ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ಇನ್ನು ಸಾಯಿ ಕುಮಾರ್ ಸರ್ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಅಂದರೆ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ, ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅನ್ಕೋತೀನಿ, ನೀವು ಮಾಡಿದ ಸುಮಾರು ಸಿನಿಮಾಗಳೆಲ್ಲನೂ. ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರು ಹೇಳಿದ್ರು 52 ಸಿನಿಮಾನ ನಾವು ಮಾಡಿದ್ವಿ. 7 ಇಯರ್ಸಲ್ಲಿ 52 ಸಿನಿಮಾ ಅಂದರೆ ತಮಾಷೆ ಅಲ್ಲ ಅದು. ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನೂ ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಇವರು 100% ಮಾಡೋಣ. ನನಗೂ ತುಂಬ ಇಷ್ಟ ಇದೆ. ಇವರು ಹೆಂಗೆ ಅಂದರೆ ಇವ್ರದ್ದು ಗೊತ್ತಿಲ್ಲ, ಇವರೆಲ್ಲ ಮೇಕಪ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಒಂದು ಎನರ್ಜಿ ಫಿಲ್ ಆಗಿರೋ ಥರ ಒಂದು ಆರ ಇರುತ್ತೆ ಅವ್ರ ಸುತ್ತ. ಇಂಥ ನಟರುಗಳ ಸುತ್ತ ಯಾವಾಗಲೂ ಇರುತ್ತೆ. ನಾನು ನೋಡಿದ್ದೀನಿ ಅದನ್ನು. ಅವರೆಲ್ಲ ಮೇಕಪ್ ಹಾಕ್ಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ, ಈ ಮನುಷ್ಯನ ಹತ್ರ ಏನೋ ಇದೆ, ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವನ್ನೆಲ್ಲ ನೋಡಿದಾಗ ಬರುತ್ತೆ. ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್. ಆವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ದೀರ ಎಲ್ಲರಿಗೂ, ನೀರು ಸಮೇತ ಹಾಲು ಕುಡಿಸಿದ್ರಿ. ಸೊ ಹಂಗಾಗಿ ನೀವು ನನ್ನ ಪ್ರಕಾರ ಇನ್ನೂ 50 ವರ್ಷ ಪೂರೈಸಿ ಎಲ್ಲ ನಟರ ಜೊತೆ ನೀವು ನಟನೆ ಮಾಡಬೇಕು ಅನ್ನೋ ಆಸೆ. ಮತ್ತೊಂದು ಸತಿ ಹೀರೋ ಟ್ರೈ ಮಾಡಿ, ಏನು ಕಡಿಮೆ ಇಲ್ಲ ನೀವೇನು. ಶ್ರೀಕಾಂತ್ ಸರ್ ಮತ್ತೊಂದು ಸತಿ ಆಲ್ ದ ಬೆಸ್ಟ್. ಮೇಡಮ್ ಬಂದಿಲ್ಲ ಇವತ್ತು, ಮನೆಯವರು ಬಂದಿದ್ದಾರಾ? ಓಕೆ, ಅವರೇ ತಾನೇ ನಮಗೆ. ಅವ್ರು ಲಕ್ಕಿ ಎಲ್ಲೋದ್ರು ಅವರು. ಆಮೇಲೆ ಅಪ್ಪ ಪ್ರಮೋದ್ ಒಂದು ಹ್ಯೂಮರು ಸಣ್ಣದಾಗಿ ಬರ ಪುಟ್ಟ ಬೈಲಿ. ಸತ್ಯ ಜ್ಞಾಪಕ ಇದೆಯಾ ಪುಟ್ಟ? ಆರ್ಟ್ ವರ್ಕಾ? ಪ್ರೊಡಕ್ಷನ್ ಆದರೆ ಇದು ಆರ್ಟ್ ವರ್ಕ್ ಆದರೆ ಹುಷಾರಾಗಿರಮ್ಮ. ನನಗೆ ದುನಿಯಲ್ಲಿ ಸತ್ಯ ಲಾಸ್ಟ್ ಶಾಟ್ ಚಟದ ಮೇಲೆ ಮಲ್ಕೊಂಬರ್ತೀನಲ್ಲ, ಬೆಳಿಗ್ಗೆಗೆ ಸೂರಿ ಚಟ ತೊಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈದಿದ್ದಾನೆ. ಇವನೇ ಆಟೋ ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ, ನನಗೆ ಕ್ಲೋಸು. ನಾನು ಸ್ವಲ್ಪ ಪುಟ್ಟಣ್ಣ ಅಂತ. ಬೆಳಿಗ್ಗೆಗೆ ಶೂಟಿಂಗ್ ಹೋದರೆ ಒಳ್ಳೆ ಚಟ ತೊಗೊಂಬಂದವನು ಸರ್. ನಾನು ಅದ್ರ ಮೇಲೆ ಮಲ್ಕೊಂಡು ಆ್ಯಕ್ಟಿಂಗೆಲ್ಲ ಆಯಿತು. ಏನು ಗುರು ಎಷ್ಟು ಚೆನ್ನಾಗಿ ಕಟ್ಟಿದ್ಯಾ ಅದೇ ಬರೆಯೋ ಕಾಸಲ್ಲಿದ್ದ ಮಾತ್ರ ಅದು ಯಾರೋ ಸತ್ತೋಗಿದ್ರಲ್ಲ ಎತ್ಕೊಂಡು ಬಂದಿದ್ದು. ಏನಿಲ್ಲ ಬರೆಯೋ ಕಾಸಲ್ಲಿದ್ದ ಮಾತ್ರ ಪ್ರೊಡಕ್ಷನಲ್ಲಿ ಅಲ್ಲೆಲ್ಲೋ ಯಾವನೋ ಸತ್ತೋಗಿದ್ದ ಎತ್ಕೊಂಡ್ಬಂದಿದ್ದೆ. ಯಾರಯ್ಯ ಅಷ್ಟೊಟ್ಟಾಗಿ ಸತ್ತೋಗೋನ, ಸುಟ್ಟಾಕ್ಬಿಟ್ರೆ ಹೋಗುವವನ ಅಂತ. ಇಲ್ಲ ಹಂಗಾಗಿರೋದು ಸ್ವಲ್ಪ ಪ್ರೊಡಕ್ಷನ್ ನೀರು ತೊಂದರೆ ಆಗಲ್ಲ, ಮಿಕ್ಸ್ ಮಾಡಲ್ಲ. ನೆಗಡಿ ಬಂದರೆ ನೀನೇ ಕಾರಣ ಸೆಟ್ಟಲ್ಲಿ. ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ವೆಂಕಟಾಚಲ ಅವರೇ ನಿಮಗೆ ಒಳ್ಳೇದಾಗಲಿ. ನಾಗಿ ಅವ್ರಿಗೆ ಒಳ್ಳೇದಾಗಲಿ. ಪುನೀತ್ ಜೊತೆಲಿರ್ತಾರೆ, ತೊಂದರೆ ಇಲ್ಲ. 100% ಈ ಸಿನಿಮಾ ಗೆಲ್ಲುತ್ತೆ. ಒಳ್ಳೆ ವೈಬ್ ಇದೆ.
ಆಮೇಲೆ ನಟ ಕೂಡ ಅಮೇಝಿಂಗ್ ನಟ. ನಟಿಮಣಿ ಕೂಡ. ಆಮೇಲೆ ನಮ್ಮ ಮಗಳಿಗೆ ಹೊಗಳಿಲ್ಲ ಅಂತ ಇದು ಮಾಡ್ಕೊಳ್ಳೋದು ಬೇಡಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸರ್. ಪ್ರಶ್ನೆಗಳಿದ್ರೆ ಇನ್ನೂ ಏನಾದರೂ ಹಂಗಂದ್ರೆ ಬೈಕ್ ಹೋಗ್ಬಿಡ್ತಾರಲ್ಲ. ಆಯಿತು, ಈ ಅಲ್ಕಾ ಜೊತೆಲಿ ಎಲ್ಲರಿಗೂ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಆಮೇಲೆ ಸಾಯಿ ಕುಮಾರ್ ಅವ್ರಿಗೆ 50 ವರ್ಷ. ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದವರು. ನೀವೆಲ್ಲ ಒಂದು ಇನ್ಸ್ಪಿರೇಷನ್ನು ನನಗೂ ಸಿನಿಮಾಗೆ ಬರೋಕ್ಕೆ. ಬಂಡೆ ಮಹಾಕಾಳಿ ಇಂಡಸ್ಟ್ರಿ, ಕನ್ನಡ ಚಿತ್ರ ಪ್ರೇಮಿಗಳು ಮತ್ತು ಮಾಧ್ಯಮದವರು ಈ ಸಪೋರ್ಟಿಂದ, ಆಮೇಲೆ ನಾನು ಮಾಡಿರೋ 2 ಸಿನಿಮಾ ಟಗರು ಮತ್ತು ಸಲಗ. ಟಗರು ಈಗ ಹೊರಟರು, ಸಲಗ ಇಲ್ಲೇ ಇದ್ದಾರೆ. ಅವರೇನು ನಮ್ಮ ಸಂಸ್ಥೆಗೆ ಸಿನಿಮಾ ಮಾಡಿಕೊಟ್ರು, ಯಶಸ್ವಿ ಆಯಿತೋ ಅದೇ ಇದೆಲ್ಲ ಕಾರಣ. ಖಂಡಿತ. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ವಿಜಯ್ ಸರ್. ಈ ಸಿನಿಮಾ ಮುಹೂರ್ತ ನೋಡಿ ನನಗೆ ಎಂಥ ಎನರ್ಜಿ ಬಂದಿದೆ ಅಂದರೆ, ಅಹಂಕಾರದಿಂದ ಹೇಳ್ತಾ ಇಲ್ಲ. ಮುಂದೆ ನನ್ನ ನೆಚ್ಚಿನ ನಟ ಶಿವಣ್ಣ ಮತ್ತು ವಿಜಯ್ ಅವ್ರದ್ದು ಸಿನಿಮಾ ಮಾಡ್ತೀನಿ. ಅದು ಖಂಡಿತ ಹೇಳಿದ್ದೀರಲ್ಲ. ಮತ್ತು ಅವರಿಬ್ಬರ ಜೊತೆಗೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಈಗಲೇ ಇದು ಮಾಡಿದ್ದೀನಿ. ಯಾಕಂದರೆ ಅವ್ರ ಎನರ್ಜಿ, ಅವರಿಬ್ಬರಿಗೆ ಆ ಎನರ್ಜಿ ಬೇಕು. ಹರಿಕೃಷ್ಣ ಅವ್ರದ್ದು ಯಾವ ಥರ ಖಂಡಿತವಾಗೂ ಸಾಯಿ ಕುಮಾರ್ ಅವ್ರನ್ನ ಬೇಡ ಅಂತ ಹೇಳಲ್ಲ. ಅದನ್ನು ಸಿನಿಮಾ ಡೆಫಿನೆಟ್ಟಾಗಿ ಹೊಸ ವರ್ಷದಲ್ಲಿ ಮಾಡ್ತೀನಿ. ಎಲ್ಲ ಕನ್ನಡ ಚಿತ್ರ ಪ್ರೇಕ್ಷಕರು ಕಾಲರ್ ಎತ್ಕೊಂಡು ಸಿನಿಮಾ ನೋಡ್ಬೋದು. ಆ ಥರ ಇರುತ್ತೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ಕಮ್ಮಿ ಇರಲ್ಲ. ಆ ಥರ ಇರುತ್ತೆ. ಸೊ ವಿಜಯ್ ಸರ್, ಥ್ಯಾಂಕ್ ಯು. ಈ ಒಂದು ಎನರ್ಜಿ ನಮ್ಮ ಸಂಸ್ಥೆಗೆ ಏನಿದೆ ಅದಕ್ಕೆ ನೀವು ಕಾರಣ. ಆಡಿಯೋ ಡಿಬಿಟ್ ಹೇಳಿದ್ದೀವಲ್ಲ, ಖಂಡಿತ ಡಿಬಿಟ್ಸ್ ಆಡಿಯೋ. ಸೊ ಎಲ್ಲ ನಮ್ಮ ತಂಡ, ಮುಖ್ಯವಾಗಿ ನಾಗಿ ಇರ್ಬೋದು, ಪುನೀತ್ ಇರ್ಬೋದು, ಗೌಡ ಇರ್ಬೋದು, ಅವರೆಲ್ಲ ಈ ಸಕ್ಸಸ್ ಹಿಂದೆ ಅವ್ರದ್ದು ಶ್ರಮ ತುಂಬ ಇರುತ್ತೆ. ಯಾಕಂದರೆ ಕಥೆಯಿಂದ ಹಿಡಿದು ಎಕ್ಸಿಕ್ಯೂಷನ್ನು ಮತ್ತು ರಿಲೀಸ್ ತನಕ ಅವ್ರ ಹಾರ್ಡ್ ವರ್ಕ್ ಇರುತ್ತೆ. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಇಂಥ ಒಳ್ಳೆ ತಂಡ ಇದೆ. ಮತ್ತು ಈಗ ನೀವೇ ನೋಡಿರ್ಬೋದು, ಡಿಬಿಟ್ಸ್ ಹರಿಕೃಷ್ಣ ಅವ್ರು ಇರ್ಬೋದು, ಮೇಡಮ್ ಇರ್ಬೋದು, ಸತ್ಯ ಹೆಗಡೆ, ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಮ್ರಾಮನ್ ಅಪ್ಪು ಹೇಳ್ತಾಯಿದ್ರು. ಜಾಕಿ ಎಲ್ಲ ಆದಾಗ ಹೇಳಿದ್ರು ಅಪ್ಪು, ಇಂಡಿಯನ್ ರೇಂಜಲ್ಲಿ ಯಾರಾದರೂ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಇದ್ದರೆ ಅದು ಹೆಗಡೆನೂ ಅಲ್ಲಿಗೆ ಇಡ್ಬೋದಮ್ಮ, ಈಸಿಯಾಗಿ ಆ ಥರ ಇಡ್ಬೋದು ಅಂತ ಅಪ್ಪು ಅವರು ಹೇಳ್ತಾಯಿದ್ರು ಹೆಗಡೆನ. ಸೊ ಅದೆಲ್ಲ ಟೀಮು, ಅಮೃತ, ಜ್ಯೋತಿಯವರು. ನಿನ್ನೆ ನೋಡಿ ನಾವು ಅನೌನ್ಸ್ ಮಾಡಿದಾಗ ಎಲ್ಲದಕ್ಕಿಂತ ಜಾಸ್ತಿ ಜ್ಯೋತಿಯವ್ರ ಫ್ಯಾನ್ಸು ತುಂಬ ಶೇರ್ ಮಾಡಿದ್ದಾರೆ. ಇದೆಲ್ಲ ಒಂದು ಬರುತ್ತೆ. ಮತ್ತು ಛಲ, ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರಮೋದ್ ಅವ್ರು ಹೇಳ್ದಂಗೆ 6 ಸತಿ ಅಲ್ಲ, ನಾವು ಒಂದು 12 ಸತಿ ಕೇಳಿರ್ಬೋದು. ಅದ್ಭುತವಾಗಿದೆ, ಕೇಳೋಕ್ಕೆ ಚೆನ್ನಾಗಿದೆ. ಈ ಸಿನಿಮಾ ಖಂಡಿತವಾಗೂ ಎಲ್ಲರ ಆಶೀರ್ವಾದದಿಂದ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನೀನು ಹೇಳಿ ನಾನು ಮಾತು ಮುಗಿಸ್ತೀನಿ. ಖಂಡಿತವಾಗೂ ಮಾಧ್ಯಮದವ್ರ ಸಹಾಯ ಈ ಚಿತ್ರಕ್ಕಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಯಾವ ಪದ? ಹಲ್ಕಾ ಡಾನ್ ಅಂದರೆ ಅದು ಒಂದು ಇದೆ ತಾನೆ, ಆಡು ಭಾಷೆ. ಅದು ಸಿನಿಮಾ ನೋಡಿದಾಗೆ ಗೊತ್ತಾ, ನಾನು ಹೇಳಂಗಿಲ್ಲ. ಮತ್ತು ಡೈರೆಕ್ಟ್ರನ್ನ ಕೇಳಬೇಕದು ಜಗಿನ್, ನಾನು ಹೇಳೋಕ್ಕಾಗಲ್ಲ. ಅದು ಹೀರೋ ಅವರು ಅದನ್ನು ಹೇಳಿದ್ರು. ಸಾಯಿ ಕುಮಾರ್ ಫ್ಯಾನ್ ಅವರು ಈ ಸಿನಿಮಾದಲ್ಲಿ. ಒಂದು ನಿಮಿಷ ಡೈರೆಕ್ಟ್ರೆ. ಸಾಯಿ ಕುಮಾರ್ ಅವ್ರ ರೋಲ್ ಹೇಳಿ. ಅದನ್ನು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಸರ್ಪ್ರೈಸ್ ಆಗಿರುತ್ತೆ. ಇಲ್ಲ ಸಿನಿಮಾ ವಿಚಾರನ ಅದನ್ನ ಒಳಗಡೆ ಇರೋದು, ಕಥೆಯಲ್ಲಿರೋದ್ರಿಂದ ಸರ್ಪ್ರೈಸಿಂಗ್ ಆಗಿರುತ್ತೆ ಅನ್ನೋದು ಅಷ್ಟೇ ಸರ್, ಬೇರೆ ಏನಿಲ್ಲ. ಬಿಟ್ಕೊಡ್ಬಾರ್ದು ಅಂತೇನಿಲ್ಲ. ಖಂಡಿತ ಇನ್ನೂ ಮಜಾ ಇದೆ. ಅದನ್ನು ಹೇಳ್ತಾ ಇರೋದು. ನಾನು 12 ಸತಿ ಕತೆ ಕೇಳಿದ್ದೀನಿ. ಆಮೇಲೆ 12:15 ಇವಾಗ ಡಿಬಿಟ್ಸಲ್ಲಿ ಟೈಟಲ್ ಗ್ಲಿಮ್ಸ್ ಬರ್ತಾ ಇದೆ, ದಯವಿಟ್ಟು ನೋಡಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಹಲ್ಕಾ ಡಾನ್ ಅಂದ್ರೆ ಏನು ಅಂತ. ಗುರುಪ್ರಿಯೋ ನಮಃ. ಬಂಡೆ ಮಹಾಕಾಳಿ ತಾಯಿ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ ಅಂತ ಬೇಡ್ಕೋತಾ ಎಲ್ರಿಗೂ ನಮಸ್ಕಾರ. ಏಯ್ ಅಂದ್ರೆ ನೀವು ಈ ಸ್ವರ ನಾ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಪ್ಪ ಕೊಟ್ಟಿದ್ದು. ನನ್ನ ಅದೃಷ್ಟ ಏನು ಅಂದರೆ ಅಪ್ಪ ಅಮ್ಮನಿಂದ ಶುರುವಾಗಿ 1975 ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ತೆಲುಗಲ್ಲಿ, దేవుడు చేసిన పెళ్లి ಅಂತ.
ಸೊ ಬಾಲನಟನಾಗಿ ಕೆಲಸ ಮಾಡಿದೆ. ಸೊ ಈ 2025ಗೆ 50 ಇಯರ್ಸ್ ಆಯಿತು. ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾ ಧಮಾಕ, ತಮಿಳಲ್ಲಿ ಡೀಸೆಲ್ ಅಂತ ಮೊನ್ನೆ ರಿಲೀಸ್ ಆಯಿತು, ತೆಲುಗಲ್ಲಿ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು, ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾ ಇದೆ. ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ. ಸೊ ಬೀಪೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ದಟ್ ಅದೃಷ್ಟ ಅದು. ಸೊ ಇವತ್ತು ಅಮ್ಮ ಅಪ್ಪ ಇದ್ದಿದ್ರೆ ಅವ್ರ ಕನಸಿದು. ಅಂದರೆ ಅಪ್ಪ ಹೀರೋ ಆಗಬೇಕು ಅಂತ ಬಂದರು, ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೂ ಅಮ್ಮ ಆ್ಯಕ್ಟ್ ಮಾಡಿದರು. ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಎಲ್ಲ ಫಿಲ್ಮ್ಸ್ಗೆ. ಸೊ ಆ ಅನುಬಂಧ ಇತ್ತು. ಅದು ಇವತ್ತು ಭಗವಂತ ನೋಡಿ ಅದೇ ಚೆನ್ನಾಗಿ ಹೇಳ್ತಾ ಇದ್ದೆ, ಶಿವನ ಗೀತಾ ಅವರು ಬಂದು ಇವತ್ತು ಈ 50 ಇಯರ್ಸ್ ಫಿಲ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೇನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು, ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು, ಇದು ಕೆಂಪೇಗೌಡ. ಸೊ ನಾನೇ ಪೊಲೀಸು, ನನಗೇ ಬಂದು ನೀವು ಪೊಲೀಸ್ ಅಂದರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ಸುದೀಪ್, ನಾನು ಬಿಟ್ಬಿಡಿ ಅಂದೆ. ಅದು ನಮ್ಮ ಅದೃಷ್ಟ ಏನು ಅಂದರೆ ರವಿಶಂಕರ್ ಮಾಡ್ದ, ಅವನು ಬ್ಯುಸಿ ಆದ. ಆ್ಯಂಡ್ ಅಗೇನ್ ರಾಕ್ಲೈನ್ ವೆಂಕಟೇಶ್ ಅವರು, ನಾವು ಪೊಲೀಸ್ ಸ್ಟೋರಿ ಮಾಡೋವಾಗ ಅಯ್ಯಪ್ಪ ಅವ್ರ ಕತೆ ಹೇಳಿದ್ರು, ಅದೇ ಆಯುಧ. ಸೊ ಅವನು ಡೈರೆಕ್ಟರ್ ಆದ. ಈಗ KGFನಿಂದ ಅವನು ಬ್ಯುಸಿ ಆಗಿದ್ದಾನೆ. ಸೊ ಅಮ್ಮ ಏನು ಅಂದರೆ, ಬಾಬು ನಮ್ಮ ಕೆಲಸ ನಾವು ಮಾಡಬೇಕು, ಬಿಕಾಸ್ ಈ 50 ಇಯರ್ಸಲ್ಲಿ ಎಷ್ಟೋ ನೋಡಿದ್ವಿ. ಬಟ್ ಇವತ್ತೂ ಬೆಳಗ್ಗೆ ಆ ಕ್ಯಾರೆಕ್ಟರ್ ಆಗಿ ನಾವು ಮೇಕಪ್ಪಲ್ಲಿ ಕೂತೋವಾಗ ಕುಂಕುಮ ಇಟ್ಕೊಂಡು ಗುರುಭ್ಯೋ ನಮಃ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡ್ತೀವಿ. ಸೊ ಎವ್ರಿ ಡೇ ಈಸ್ ಅ ನ್ಯೂ ಡೇ ಫಾರ್ ಅಸ್. ಸೊ ತಿರ್ಗಾ ಇವತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ, ನಾನು ಲಾಸ್ಟ್ ವೀಕು ಶಿವನವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ, ಪವನ್ ಒಡಿಯಾರ್ ಅವ್ರ ಫಿಲ್ಮು, KVN ಅವ್ರ ಫಿಲ್ಮು ಬೇಲ್ ಅಂತ. ಶಿವಣ್ಣ, ನಾನು ಆ್ಯಂಡ್ ಜಯರಾಮ್ ಅವರು ಮಾಡೋವಾಗ ನನಗೆ ಸಡನ್ನಾಗಿ ಹೇಳಿದರು ಪವನ್ ಒಡಿಯಾರ್ ಅವರು, ಶ್ರೀಕಾಂತ್ ಅವ್ರು ಬರ್ತಾರೆ, ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ. ಏನಪ್ಪ ಅಂದೆ. ಇಲ್ಲೆಲ್ಲ ಅವ್ರು ಬರ್ತಾರೆ, ಅವ್ರು ಬಂದು ಮಾತಾಡ್ತಾರೆ ಅಂತ. ಸೊ ಶ್ರೀಕಾಂತ್ ಅವ್ರು ಬಂದರು, ಹೇಳಿದ್ರು, ನನಗೂ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರನೇ, ಏನಪ್ಪ ಇದು ಅಲ್ಕಾ ಡಾನ್ ಅಂತ ಇದ್ದಾರೆ, ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್, ಒಂದು ಸಲ ಕತೆ ಕೇಳಿಬಿಡ್ತೀನಿ ಸರ್, ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್ ಈ ಟೈಟಲು ಬಗ್ಗೆನೂ ಕ್ಯಾರೆಕ್ಟ್ರ್ ಬಗ್ಗೆನೂ ಅಂದೆ. ಓಕೆ ಸರ್ ಛಲ ಅಂತ ಡೈರೆಕ್ಟ್ರು ಅವ್ರ ಮೆಸೇಜ್ ನೋಡಿದೆ, ನನಗೊಂದು ಮೆಸೇಜ್ ಇಟ್ಟರು, 4th ಲಯನ್ ಅಂತ ಶುರು ಮಾಡಿ, ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಇವರು ಒಳ್ಳೆ ಫ್ಯಾನು ಅಂತ. ಸೊ ಅಲ್ಲಿಂದ ಅವರು ಕತೆ ಹೇಳಿದ್ರು. ಬಟ್ ನನಗೂ ಫುಲ್ ಡೀಟೇಲಾಗಿ ಹೇಳಲಿಲ್ಲಪ್ಪ, ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ, ಪಾಯಿಂಟ್ ಚೆನ್ನಾಗಿದೆ, ಹೀರೋ ಕ್ಯಾರೆಕ್ಟರೈಸೇಷನ್ ಆಗಲಿ. ಸೊ ಪ್ರಮೋದ್ ಅಂದ ತಕ್ಷಣ ಐ ಸ್ಟಾರ್ಟೆಡ್ ಸೀಯಿಂಗ್ ಯುವರ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ. ಸೊ ಪ್ರಮೋದ್ ಅವ್ರು ಮಾಡ್ತಾಯಿದ್ದಾರೆ. ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದರೆ, ಇದು ಇಲ್ಲೇ ಜೆ ಕೃಷ್ಣ ಅವ್ರು ಇದ್ದಾರೆ, ಭಯ್ಯ ಪ್ಲೀಸ್ ಕಮ್, ಒಂದು ಸಲ ಬನ್ನಿ, ಪೊಲೀಸ್ ಸ್ಟೋರಿಗೆ ನೀವೆಲ್ಲ ಕಾರಣ ಅಪ್ಪ, ಬನ್ನಿ. ಎಸ್ ಸರ್, ದಯವಿಟ್ಟು ಬರಬೇಕು ಪ್ಲೀಸ್. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸ್ಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕೊತ್ವಾಲ್, ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದೆ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳು ಸ್ಯಾಲ್ರಿ ಕೊಡೋ ಸ್ಟೇಟ್ ಗೌರ್ಮೆಂಟಾ, ಸೆಂಟ್ರಲ್ ಗೌರ್ಮೆಂಟಾ? ನಾನು ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ, ಕದರ್ ಖಾಕಿ. ಯು ಮೇಡ್ ಆರ್ ಡೇ ಸರ್. 50 ವರ್ಷದಕ್ಕೆ ಡಬಲ್ ಖುಷಿ ಆಯ್ತು ನಮ್ಗೆ. ಸದ್ಯ ನಮ್ಮ ಪಿಕ್ಚರಲ್ಲಿ ಇಮಿಟೇಟ್ ಮಾಡೋ ಅವಕಾಶ ಕೊಡಿಲ್ಲ, ಬಚಾವ್ ಆಗ್ಬಿಟ್ಟೆ ನಾನು. ಸಾಧ್ಯನೇ ಇಲ್ಲ ಇದು ಮಾಡೋಕ್ಕೆ. ಸೊ ನಿಜವಾಗ್ಲೂ ಈಗ ಬೆಳಗ್ಗೆ ಬಂದೆ, ಕಾರಿಂದ ಆಚೆ ಬಂದೆ, ನಮ್ಮ ಹರೀಶ್ ಅವ್ರು ಬಂದರು. ಯಾರೋ ಒಬ್ಬ ಮೀಟ್ ಮಾಡಿದ ತಕ್ಷಣ ಹುಡುಗ, ಸರ್ ಒಂದು ಪೊಲೀಸ್ ಸ್ಟೋರಿ ಡೈಲಾಗ್ ಸರ್, ಒಂದು ಸರ್ ಅಂತ ವಿಡಿಯೋ ಇಟ್ಕೊಂಡು ಕೇಳ್ತಾ ಇದ್ದಾನೆ. ಇಲ್ಲಪ್ಪ ನಾನು ಪೂಜೆಗೆ ಬಂದಿದ್ದೀನಿ ಅಂತ. ಅದು ನನ್ನ ಅದೃಷ್ಟ. ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು 93ಅಲ್ಲಿ.
ಸೊ ಧನರಾಜ್ ಅವರು, ಬೋಯಿನ್ ಸುಬ್ಬಾರಾವ್ ಡೈರೆಕ್ಟ್ರು, ಲಕ್ಷ್ಮಿ ಅವರು, ಶ್ರೀನಾಥ್ ಅವರು, ಅಶ್ವಥ್ ಅವರು, ಬಾಲಣ್ಣ ಅವರು. ನನ್ನ ಅದೃಷ್ಟ ಫಸ್ಟ್ ಫಿಲ್ಮೇ ಅಂತ ಒಂದು ಒಳ್ಳೆಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದಾದಮೇಲೆ ರಾಮು ಅವರು, ಥ್ರಿಲ್ಲರ್ ಮಂಜು ಪರಿಚಯ, ಓಂ ಪ್ರಕಾಶ್ ಅವರು ನಿರ್ದೇಶನ, ಲಾಕಪ್ ಡೆತ್. ದ ಫಸ್ಟ್ ಡೈಲಾಗೆ ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್. ಸಂತೋಷ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ ಅವತ್ತು. ಎಂಥ ಕ್ಲಾಪ್ಸ್ ಅಂದರೆ ಥಿಯೇಟ್ರಲ್ಲಿ. ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ, ಈಗ ನಾನು ಈ 50 ಇಯರ್ಸ್ಗೆ ಒಂದು ಸಲ ಲೆಕ್ಕ ಹಾಕೋವಾಗ 96 ಪೊಲೀಸ್ ಸ್ಟೋರಿ, 2002ಗೆ ಓನ್ಲಿ ಕನ್ನಡ ಐ ಡಿಡ್ 54 ಫಿಲ್ಮ್ಸ್ ಆ್ಯಸ್ ಎ ಹೀರೋ. 54 ಫಿಲ್ಮು ಅಂದರೆ ವರ್ಷಕ್ಕೆ ಒಂದು 7-8 ಫಿಲ್ಮ್ಸ್ ಆ್ಯಾವ್ರೇಜ್. ಏನು ಇವ್ರ ಸ್ಪೀಡು, ಎಲ್ಲರೂ ನನ್ನ ಜೊತೆ ಕೆಲಸ ಆವಾಗ ಎಲ್ಲರೂ ಎಂಥ ಸ್ಪೀಡ್ ಅಂದರೆ 25 ಡೇಸ್, ಪೊಲೀಸ್ ಸ್ಟೋರಿ ಐ ಥಿಂಕ್ 27 ಡೇಸ್ ಫುಲ್ ಫಿಲ್ಮ್, ಡೇ ಆ್ಯಂಡ್ ನೈಟು ಡೈಲಾಗು. ಸೊ ಆ ಡೈಲಾಗಿನಿಂದ ತುಂಬ ಫ್ಯಾನ್ಸು. ಪೊಲೀಸ್ ಸ್ಟೋರಿಯಲ್ಲಿ ಎಷ್ಟು ಕಟ್ಸಪ್ಪ, ಭಯ ಪಡ್ತಾ ಇದ್ದಾನೆ. ಸೊ ತುಂಬ ಕಟ್ಸಿತ್ತು. ಬಟ್ ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಟೆಲಿಂಗ್, ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂಮ್ ಐ ಮೆಟ್ ಆಲ್ ಓವರ್ ದ ಇಂಡಿಯಾ, ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರು ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ. ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಮ್ಮೆಲ್ರಿಗೂ. ಬಟ್ ಸ್ಟಿಲ್ ಅಲ್ಲಿಂದ ಇವತ್ತು ತನಕ, ಇವತ್ತೂ ಈಗ ಈ ಫಿಲ್ಮ್ ನೋಡಿದರೆ ನಿನ್ನೆ ಒಂದು ಡೈಲಾಗ್ ರಿಲೀಸ್ ಮಾಡಿದೆ ದಿಲ್ಮಾರು, ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ನನ್ನ ಡೈಲಾಗ್ಸು ನನ್ನ ಅದೃಷ್ಟ, ಜನ ಅದು ರಿಸೀವ್ ಮಾಡಿಕೊಂಡು. ನಾನು ಚೆನ್ನಾಗಿ ಗೊತ್ತು, ರಾಜ್ಕುಮಾರ್ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಹೇಳುವಾಗ ಅವರು ಹೇಳಿದ್ರು ಸೊಗಸಾಗಿದೆ ನಿಮ್ಮ ಮಾಡ್ಯುಲೇಷನ್. ಅವಾಗ ನೋಡ್ತಾ ಇರ್ತೀನಿ, ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ, ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾಡ್ಯುಲೇಷನ್ ಆ್ಯಂಡ್ ಡೈಲಾಗ್, ಆ ಪಂಚಸ್ ಎಲ್ಲ ಅಂಥವರು ನನ್ನನ್ನು ಆಶೀರ್ವಾದ ಮಾಡಿದರು. ಸೊ ನನ್ನ ಅದೃಷ್ಟ ಇವತ್ತು ಈ 50ನೇ ವರ್ಷ ಅವ್ರ ಕತೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ, ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕರೆಯೋಕ್ಕಿಂತ ಅವರೆಲ್ಲ ನನಗೆ ಲೈಫ್ ಕೊಟ್ಟಿದ್ದಾರೆ. ಸೊ ಅವರಿಂದ ನಾವು ಅಂಥ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ಆ್ಯಂಡ್ ವಂಡರ್ಫುಲ್ ಟೀಮ್. ಸುರೇಶ್ ಅವರು ನನಗೆ ಈಸ್ ವೆರಿ ಕ್ಲೋಸ್ ಟು ಮೀ. ಸುರೇಶ್ ಅವರು ವೆರಿ ಕ್ಲೋಸ್ ಟು ಮೀ. ಐ ಆಮ್ ಸೋ ಹ್ಯಾಪಿ ದಟ್ ಐ ಮೆಟ್ ಯು. ಥ್ಯಾಂಕ್ ಯು. ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್. ಅವ್ರಿಗೆ ನಮ್ಮ ನಮಸ್ಕಾರಗಳು ಹೇಳಿ. ಆ್ಯಂಡ್ ದುನಿಯಾ ಕೂಚೋ ವಿಜಿ, ನಾನು ಕೈವಾರ ತಾತಯ್ಯ ಮಾಡೋವಾಗೇ ಹೇಳಿದೆ, ಆ್ಯಕ್ಚುಲಿ ನಾನು ಅದೃಷ್ಟ, ನಾನು ಆ ಕ್ಯಾರೆಕ್ಟ್ರೂ ಮಾಡೋವಾಗ ಯಾರಪ್ಪ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಪಲ್ಲಕ್ಕಿ ಕೇಳಿದ್ರೆ, ಸರ್ ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್ ಸರ್, ಈಸ್ ಫ್ರಮ್ ಸ್ಟೇಜು ರಂಗಸ್ಥಳದಲ್ಲಿ ಬಂದಿದ್ದಾರೆ ಅಂತ. ಇಂಥ ಟೈಮಿಂಗ್ ಇತ್ತು ಅಂತ. ಸೊ ದುನಿಯಾ ಸೂಪರ್ ಹಿಟ್ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ, ಭಯ ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ. ಸೋ ಹ್ಯಾಪಿ ಫಾರ್ ವಿಜಿ. ಆ್ಯಂಡ್ ವಿಜಿ ಬಂದಿದ್ದು, ಸುದೀಪ್ ಅವ್ರು ಬಂದಿದ್ದು, ಶಿವಣ್ಣ ಅವ್ರು ಬಂದಿದ್ದು, ಗೀತಾ ಅವ್ರು ಬಂದಿದ್ದು, ಇದೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ರಾಜುಗೌಡರು ಆ್ಯಂಡ್ ಚಂದ್ರು ಅವರು, ನಮ್ಮ ಜಿಲ್ಲಾ ಅವರು. ಸೊ ವೆರಿ ಹ್ಯಾಪಿ. ಸೊ ಒಳ್ಳೆ ಟೀಮ್. ಹರಿಕೃಷ್ಣ ಅವರು ಆ್ಯಂಡ್ ಹೆಗ್ಡೆ ಅವರೇ, AK-47 ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ, ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಸೊ ಜೈ ಭುವನೇಶ್ವರಿ. ಸೊ ಈ ಡೈಲಾಗ್ಸ್ ಹೊಡೆದು ನಾನು ಹ್ಯಾಪಿ ಯಾರಂದರೆ, ಮನೆಯಲ್ಲಿ ಡೈಲಾಗ್ ಹೊಡೆಯಲ್ಲ ನಾನು. ಸೊ ಒಂದೊಂದು ಸಲ ಮನೆಗೆ ಹೋಗಿಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ ಅಂತ. ಬಟ್ ಡೈಲಾಗೂ ಚಿಕ್ಕ ವಯಸ್ಸಿನಿಂದ ನಾನು ಬಬ್ರುವಾಹನ ಆಗಲಿ, ಕರ್ಣ ಆಗಲಿ, ದುರ್ಯೋಧನ ಆಗಲಿ, ಈ ಕ್ಯಾರೆಕ್ಟರ್ಸಲ್ಲಿ ಮಾಡ್ತಾ ಬರುವಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್. ತುಂಬ ಬೇಜಾರಾಯಿತು ಡೇವಿಡ್ ತೀರೋದ್ರು ಅಂತ ಗೊತ್ತಾದ ಮೇಲೆ. ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿದ್ದೆ, ಶೂಟಿಂಗಲ್ಲಿದ್ದೆ. ಆ ನೈಟ್ ನನಗೆ ಫೋನ್ ಮಾಡಿದರು ಕೃಷ್ಣ, ಥ್ರಿಲ್ಲರ್ ಇವರೆಲ್ಲ, ರವಿ ಶ್ರೀವತ್ಸ, ವಾಸು, ವಿಕ್ಟ್ರಿ ವಾಸು. ಅಯ್ಯೋ ಡೇವಿಡ್ ಬಾ ಎಂಥ ಇವಳು ನನಗೆ ಜ್ಞಾಪಕ ಇದೆ. ಇಲ್ಲಿಗೆ ಬಂದು ನನಗೆ ಪೊಲೀಸ್ ಸ್ಟೋರಿ ಫುಲ್ ಸ್ಕ್ರಿಪ್ಟ್ ಹೇಳ್ತಾ ಇದ್ದ. ಸೊ ಸಚ್ ಎ ವಂಡರ್ಫುಲ್ ರೈಟರ್. ಆ್ಯಂಡ್ ಆಲ್ ಮೈ ರೈಟರ್ಸ್, ಆಲ್ ಮೈ ಡೈರೆಕ್ಟರ್ಸ್, ಆಲ್ ಮೈ ಕ್ಯಾಮ್ರಾಮನ್, ಆಲ್ ಮೈ ಟೆಕ್ನಿಷಿಯನ್, ಆಲ್ ಮೈ ಕೋ ಸ್ಟಾರ್ಸ್, ಎಲ್ರಿಗೂ ವಂದನೆ, ಅಭಿವಂದನೆ. ಸೊ ಈ ಕುಂಕುಮ ಭಾಗ್ಯ ನೆಂದಿಡಿದು ಇವತ್ತು ಎಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅಂತ ಈ ಫಿಲ್ಮ್ ತನಕ ಬಂದಿದ್ವಿ. ಒಂದು 4 ಒಳ್ಳೆ ಫಿಲ್ಮ್ಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರಬೇಕು ಅಂತ ಬೇಡ್ಕೋತಾ, ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಈಗೆಲ್ಲ ನೀವೆಲ್ಲ ಮಾತಾಡುವಾಗ ಡೌಟ್ ಬಂದು ವಿಜಯನ್ ಕೇಳಿದೆ, ಆ್ಯಕ್ಚುಲಿ ಹಲ್ಕ ಅಂದರೆ ಏನಪ್ಪ ಕರೆಕ್ಟ್ ಮೀನಿಂಗು ಅಂತ. ಸೊ ಅಂದ್ರೆ ನಟೋರಿಯಸ್,
ಮಿಸ್ಚೀವಸ್ ಹೋಯ್. ಸೊ ಈ ಥರ ಇಲ್ಲ ಓಕೋ ಅಂದರೆ ನಮ್ಮ ಥರ ಡೈಲಾಗ್ಸ್ ಏನಾದರೂ ಹೊಡಿತಾನೆ ಖಂಡಿತ. ನಾನು ಇಮಿಟೇಟ್ ಮಾಡಲ್ಲ, ಬಟ್ ಇರುತ್ತೆ. ಏನು ಗುರಾಯಿಸ್ತಾ ಇದೆಯಾ ನಿನ್ ಅದೆಲ್ಲ ಏಯ್. ಸೊ ಕತೆ ಕೇಳ್ದಪ್ಪ ನಾನು, ಇಲ್ಲಾಂದರೆ ನನಗೆ ತುಂಬ ಭಯ ಇತ್ತು. ತಿರ್ಗಾ ಸಿ ವಿ ಹ್ಯಾವ್ ಕ್ರಿಮೇಟೆಡ್ ಒಂದು ಇಮೇಜ್ ಇದೆ, ಆ್ಯಂಡ್ ಆ ಇಮೇಜ್ನ ಖಂಡಿತ ಅವರು ಅಂದ್ಕೊಂಡಿರಲಿಲ್ಲ, ಬಟ್ ಆದ್ರೂ ನನ್ನ ಭಯ ನನಗಿತ್ತು. ಸೊ ಛಲ ಹತ್ರ ಮಾತಾಡುವಾಗ ಛಲ ಕ್ಲಿಯರ್ಲಿ ಆ್ಯಂಡ್ ಚೆನ್ನಾಗಿದೆ. ಬಿಕಾಸ್ ನೀವು ನಂಬಲ್ಲ, ಇವತ್ತು ಬರೋ ನನಗೆ ಯಾರೋ ಬರೆದ್ರು, ಸರ್ ಅರ್ಜುನ್ ರೆಡ್ಡಿ ಇಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೋರಿ ಅಗ್ನಿ ಸರ್ ಅಂತ. ಯಾರೋ ಒಬ್ಬ ಫ್ಯಾನ್ ನನಗೆ ಬರೆದ, ಅದೇ ಮೂಡಲ್ಲಿ ಇರುತ್ತೆ ಸರ್, ಅದೇ ಇದರಲ್ಲಿ ಇರ್ತಾನೆ ಸರ್ ಅರ್ಜುನ್ ರೆಡ್ಡಿ ಅಂತ. ಆ ಥರ ತುಂಬ ಕ್ಯಾರೆಕ್ಟರ್ಸು ಅಗ್ನಿ ಇನ್ಸ್ಪೈರ್ ಮಾಡಿದ್ದಾನೆ ಅಗ್ನಿ. ಸೊ ಅಗ್ನಿ ಹ್ಯಾಸ್ ಬಿಕಮ್ ಮೈ ಸೆಕೆಂಡ್ ನೇಮ್ ಆಲ್ಸೋ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಡಾನ್ ಥರ ಪಾತ್ರಗಳು ತುಂಬ ಮಾಡಿದ್ದೀನಿ. ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ದೀನಿ, 54 ಫಿಲ್ಮ್ಸ್ ಅಂದರೆ ಇದೇ. ಯಾರೋ ಹೇಳ್ತಾ ಇದ್ರು, ಸರ್ ಇಂಥ ಭಾಷೆ ಮಾತಾಡಿದ್ದು ನೀವೇ, ಅಟ್ ದ ಸೇಮ್ ಟೈಮ್ ದೇಶದ ಬಗ್ಗೆ ಆಫ್ಟರ್ ಫ್ರೀಡಮ್ ಫೈಟರ್ಸ್ ಆದಮೇಲೆ ನೀವೇ ಒಂದೇ ಮಾತರಂ ಇದೆಲ್ಲ ಜಾಸ್ತಿ ಮಾತಾಡಿದ್ದು ನೀವೇ ಅಂತ. ಸೊ 54 ಫಿಲ್ಮ್ಸಲ್ಲಿ ಮ್ಯಾಕ್ಸಿಮಮ್ ಒಂದು 40 ಫಿಲ್ಮ್ಸು ಹೀರೋಯಿನ್ಸು ಜೊತೆ ಒಂದು 10-15 ಫಿಲ್ಮ್ಸ್ ಮಾಡಿರ್ಬೋದು. ಮಿಕ್ಕಿದ್ದೆಲ್ಲ ಡೈಲಾಗ್ ಓರಿಯೆಂಟೆಡ್ ಫಿಲ್ಮ್ಸ್, ಆ್ಯಕ್ಷನ್, ಎಮೋಷನ್. ಸೊ ಅಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಓವರಾಲ್ ಕೇಳಿದ್ದೀನಿ. ನಾನೇನು ಮಾಡ್ತೀನಿ ಅಂತಲೂ ನನಗೆ ಹೇಳಿಲ್ಲ. ಸರ್ ಹೇಳ್ತೀನಿ ಸರ್, ವೆಯ್ಟ್ ಮಾಡಿ ಸರ್, ನೀವು ಬನ್ನಿ ಸರ್ ಅಂತ. ಸೊ ಈಗ ನಾನು ಯಾವಾಗ ಪ್ರಮೋದನ್ನು ಮೀಟ್ ಮಾಡ್ತೀನಿ, ನಾನು ವೆಯ್ಟಿಂಗು ನಿಮ್ಮ ಥರನೇ. ಬಟ್ ಖಂಡಿತ ಒಂದು ಒಳ್ಳೆಯ ಫಿಲ್ಮ್, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ ಸರ್, ಇವತ್ತೊಂದು ವಿಶೇಷವಾದಂತಹ ದಿನ, ನಿಮ್ಮ ಕಡೆಯಿಂದ ಬೆಸ್ಟ್. ಯಾಕೆ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್, ಫಿಲ್ಮಿಗೆ ಒಳ್ಳೇದಾಗಲಿ. ಯಾಕೆ ನಮಗೆಲ್ಲ ಕರೆದವ್ರು ಯಾರು ಅಂತಂದ್ರೆ ಸ್ಯಾಂಡಲ್ವುಡ್ ಡ್ಯಾನ್ ಶಿವಣ್ಣನ ಫ್ಯಾನ್ KP ಶ್ರೀಕಾಂತ್ ಕರೆದಿದ್ದಣ, ಅದಕ್ಕೆ ಎಲ್ಲರೂ ಓಡೇ ಬಂದಿವಿಲ್ಲ. ಭಾಳ ಅದ್ಭುತ. ಯಾಕಂದ್ರೆ ಇವತ್ತೆಲ್ಲರೂ ಹಿರಿಯರು ಇಲ್ಲಿದ್ರಿ, ತಮ್ಮೆಲ್ಲರ ಆಶೀರ್ವಾದದಿಂದ ಈ ಫಿಲಿಮ್ ಒಳ್ಳೆ ಯಶಸ್ವಿಯಾಗಲಿ, ಸೂಪರ್ ಡೂಪರ್ ಹಿಟ್ ಆಗಲಿ, ಮತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚಿನ ಒಂದು ಫಿಲಿಮ್ ತೆಗೆಯುವಂಥ ಶಕ್ತಿ KP ಶ್ರೀಕಾಂತ್ ಅವರಿಗೆ ಆ ದೇವರು ಕೊಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶಿವಣ್ಣನ ಆಜ್ಞೆಗೆ ಮಾತು ಮುಗಿಸ್ತೇನೆ. ಹೇಗೆ ಅನ್ನಿಸ್ತಾ ಇದೆ? ಥ್ಯಾಂಕ್ ಯು ಮ್ಯಾಮ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನೀವು ಮಧ್ಯಕ್ಕೆ ಬನ್ನಿ. ಚಲೋ ಸರ್. ಎಸ್, ಅಲ್ಲಿ ಮಾತಾಡಿ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಲ್ಕಾ ಡಾನ್ ಅನ್ನೋದು ಒಂದು ಡಾರ್ಕ್ ಕಾಮಿಡಿ ಜಾನರ್ ಸರ್. ಕತೆ ವೈಲೆನ್ಸ್ ಜೊತೆಗೆ ಕಾಮಿಡಿನ ಮಿಕ್ಸ್ ಮಾಡ್ಕೊಂಡು ಬರ್ತಾರಂಥ ಒಂದು ಜಾನರ್ ಇದು. ಸೊ ಹಲ್ಕಾ ಡಾನ್ ಅಂತಂದರೆ ಅದು ಹೀರೋ ಹೆಸರು, ಅದು ಆ್ಯಕ್ಚುಲಿ ಅದಕ್ಕೇನು ಮೀನಿಂಗ್ ಅಂತ ಸಬ್ಜೆಕ್ಟಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಮುಗಿತಾ? ಶೂಟಿಂಗ್ ಯಾವಾಗಿಂದ ಶುರು ಆಗುತ್ತೆ ಸರ್? ನೆಕ್ಸ್ಟ್ ಮಂತ್ 15th ಹೋಗೋಣ ಅಂತಿದ್ದೀವಿ. ಪ್ರಮೋದ್ ಅವರ ಆಯ್ಕೆಗೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಹಲ್ಕಾ ಅಂದರೆ ನೀವು ಸ್ಕ್ರಿಪ್ಟ್ ಬರೆಯುವಾಗ ಏನಾದರೂ ಹೀರೋ ಇದೇ ಥರ ಇರಬೇಕು ಅಂತ ಏನಾದರೂ? ನಮಗೆ ಒಬ್ಬ ಕ್ಯಾರೆಕ್ಟ್ರು ಒಬ್ಬ ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ನಗಿಸೋವಂಥ ತಾಕತ್ತಿರೋ ಅಂಥವ್ರು ನನಗೆ ಕಾಣಿಸಿದ್ದು, ನನಗೆ ನೀಟಾಗಿ ರೀಚ್ ಆಗೋಕ್ಕೆ ಕಾಣಿಸಿದ್ದು ನಮ್ಮ ಪ್ರಮೋದ್ ಸಾರು. ಸೊ ಅದರಿಂದ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು. ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ. ಅವ್ರ ಸಿನಿಮಾಗಳಿಗೆ ಸುಮಾರು ಇನ್ಸ್ಪೈರ್ ಆಗಿದ್ದೀನಿ. ಮತ್ತು ಅವಾಗಿಂದ 80 ಮತ್ತು 90s ಒಂದು ಸೌಂಡ್ ಡಿಸೈನೇ ಬೇರೆ ಥರ ಇತ್ತು. ಅದನ್ನು ಥ್ರೋಟ್ ಫುಲ್ ಸಿನಿಮಾಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಸಾಯಿ ಕುಮಾರ್ ಸರ್ಗೆ ಡೆಡಿಕೇಟ್ ಮಾಡ್ತಾ. ನಗಿದ್ರು, ಎಲ್ಲರೂ ನಗಾಡ್ತಾರೆ. ಆ್ಯಕ್ಚುಲಿ ನೀವು ನೋಡಿದಾಗ ನಗಾಡಿರ್ತೀರಾ. ಇಲ್ಲ, ಅವರು ತುಂಬ ಖುಷಿ ಪಟ್ಟರು. ಅದು ಥಾಟ್ ಕೇಳಿದ್ರೆ ಏನು ಅಂತ ಹೇಳಿದ್ವಿ. ತುಂಬ ಖುಷಿ ಆಗುತ್ತೆ, ಒಳ್ಳೇದಾಗ್ಲಪ್ಪ ಅಂತ. ಹಲ್ಕ ಅವನ ಕ್ಯಾರೆಕ್ಟರೈಸೇಷನ್ ಪ್ರತಿಯೊಬ್ಬರಲ್ಲೂ ಒಂದು ಹಲ್ಕ ಇರ್ತಾನೆ. ಆ ಹಲ್ಕನ್ ತೋರಿಸಿದೀವಿ, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಸರ್ ಈ ಕಾಲಘಟ್ಟದೇ ಸರ್, 80s 90s ಎಲ್ಲ ಸೌಂಡ್ ಇರುತ್ತೆ. ಟೋಟಲ್ ಚಿತ್ರರಂಗದಲ್ಲಿ ಬಂದಿರೋಂಥ ಹೈಲೈಟ್ಸ್ ಏನೇನು ನೋಡ್ಕೊಂಡು ನಾವು ಬೆಳೆದಿರ್ತೀವೋ ಅವೆಲ್ಲ ಒಂದು ಕ್ಷಣ ನೆನಪಾಗುತ್ತೆ ನಿಮಗೆ. ಎಲ್ಲ ಛಾಯೆ ಇಟ್ಕೊಂಡು ಮಾಡಿದ್ದೀವಿ. ಇಲ್ಲ ಸರ್, ಇಂಡಸ್ಟ್ರಿಗೆ ಸಂಬಂಧಪಟ್ಟಿಲ್ಲ. ಇದು ಕಾಮನ್ ಪೀಪಲ್ಗೆ, ಒಬ್ಬ ವ್ಯಕ್ತಿಗೆ, ಯಾವುದೋ ಒಬ್ಬ ಹೀರೋಗೆ, ಯಾವುದೋ ಇಬ್ಬರಿಗೆ ಫ್ಯಾನ್ ಆಗಿರ್ತೀವಿ. ಸೊ ಅದರಿಂದ ಅದನ್ನು ಬೇಸಾಗಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥ ಒಂದು ಕತೆ ಇದು. ಕಾಮನ್ ಪೀಪಲ್ಗೆ ಸಂಬಂಧಪಡುವಂಥ ಕತೆ. ಹೌದೌದು, ಅದು ನಿಮಗೆ ಗೊತ್ತಲ್ವಾ. ಸೊ ಸಾಧ್ಯ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಿದ್ವಿ. ಸೊ ಅವರು ಅಬ್ಸರ್ವ್ ಮಾಡಿ ಓಕೆ ಮಾಡಿದ್ರು.
ಹಾಂ ಹಾಂ ಹೌದು 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 ಕ್ಯಾರೆಕ್ಟರ್ ಇದೆ ಸರ್, ಮೇಜರ್ ಕ್ಯಾರೆಕ್ಟರ್. ಚಾನ್ಸ್ ಕೊಟ್ಟಿರೋದಕ್ಕೆ ದಯವಿಟ್ಟು ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ಕೃತಜ್ಞತೆಗಳನ್ನ ಕೆಲಸದ ಮೂಲಕ ಪ್ರೂವ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಚಲ ಸರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಯಿ ಕುಮಾರ್ ಸರ್ಗೆ 50 ವರ್ಷಗಳು ತುಂಬಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನೂ ಹೆಚ್ಚು ಸೇವೆ ಅವ್ರದ್ದು ನಮ್ಮ ಸಿನಿಮಾಗಳಿಗೆ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಇರಲಿ. ಮತ್ತು ಈ ಸಿನಿಮಾ ಬಗ್ಗೆ ಅಂದರೆ ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ, ಮತ್ತು ಶ್ರೀಕಾಂತ್ ಸರು ಮತ್ತು ನಮ್ಮ ಛಲ. ಸೊ ಇದು ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ ಅಂತ ಹೇಳ್ತೀನಿ. ತುಂಬ ಹುರುಪಿನಿಂದ ಬಂದು ಈ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅಂತ ಬಂದಿರೋ ಒಂದು ತಂಡದಲ್ಲಿ ನಾನು ಒಬ್ಬನಾಗಿ ಸೇರಿಕೊಂಡಿರೋದಕ್ಕೆ ತುಂಬ ಖುಷಿ ಇದೆ. ಸೊ ಇಡೀ ತಂಡದ ಒಂದು ಎನರ್ಜಿ ಏನಿದೆ ಅದೇ ಒಂದು ದೊಡ್ಡ ಒಳ್ಳೆ ಚಿತ್ರವಾಗಿ ನಿಮ್ಮ ಎದುರುಗಡೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಧೈರ್ಯ ಎರಡೂ ಇದೆ. ಸೊ ಈ ಒಳ್ಳೆ ಚಿತ್ರಕ್ಕೆ ಎಲ್ಲರೂ ಕೈ ಸೇರಿಸಿ ಕೆಲಸ ಮಾಡೋಣ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಯಿ ಕುಮಾರ್ ಸರ್, ಹಾಫ್ ಸೆಂಚುರಿ ನಾಟ್ ಔಟ್, ತುಂಬ 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 ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೇದು ಮಾಡಲಿ ದೇವ್ರು, ಹೀಗೆ ನಿಮಗೆ ಸಕ್ಸಸ್ ಕೊಡ್ತಾ ಹೋಗಲಿ, ಒಳ್ಳೆ ಆರೋಗ್ಯ ಆಯುಷು ಎಲ್ಲವನ್ನ ಕೊಡಲಿ, ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಲ್ಕಾ ಡಾನ್ ಹೆಸರು ಕೇಳಿದಾಗ, ಸಿನಿಮಾ ಹೆಸರು ಕೇಳಿದಾಗ ನನಗೊಂದ್ಸಲ ಹರಿ ಏನು ಅಂತ ಹೇಳಿದ್ದು ನಿಜ. ಆದರೆ ಇದು ಶ್ರೀಕಾಂತ್ ಅವರು ವೀನಸ್ ಎಂಟರ್ಟೈನರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಟ್ರ್ಯಾಕ್ ರೆಕಾರ್ಡ್ ಎಲ್ರಿಗೂ ಗೊತ್ತು, ನಮಗೆ ಮಾತ್ರ ಅಲ್ಲ. ದೊಡ್ಡ ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂಥ ನಿರ್ಮಾಪಕರು. ಹಾಗಾಗಿ ಯಾವ ಆತಂಕವೂ ಇಲ್ಲ, ಯಾವ ಭಯವೂ ಇಲ್ಲ. ಕಾಂಟೆಂಟ್ ಮೇಲೆ ಕ್ಲಾರಿಟಿ ಇಟ್ಕೊಂಡೇ ಮುಂದೆ ಹೋಗಿರ್ತಾರೆ ಅನ್ನೋ ಭರವಸೆ ಇದೆ. ಆ್ಯಂಡ್ ತುಂಬ ವಿಶ್ವಾಸದಿಂದ, ತುಂಬ ಪ್ರೀತಿಯಿಂದ ಅವ್ರಿಗೆ ವಿ ಹರಿಕೃಷ್ಣ ಅವ್ರಿಗೆ ಇರುವ ಸಂಬಂಧ ಅಪಾರವಾದದ್ದು. ಹಿಂದೆ ಅವ್ರದ್ದೇ ಪ್ರೊಡಕ್ಷನ್ ಬಹದ್ದೂರ್, ಭರ್ಜರಿ ಇವೆಲ್ಲರ ಆಡಿಯೋ ರೈಟ್ಸ್ ಡಿಬಿಟ್ಸಲ್ಲಿದೆ. ಈಗ ಮತ್ತೊಮ್ಮೆ ಆಫ್ಟರ್ ಸಮ್ ಫ್ಯೂ ಇಯರ್ಸ್ ಆಫ್ ಗ್ಯಾಪ್, ಕೋವಿಡ್ಡು ಇತ್ಯಾದಿ, ನಾವು ನಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಇದ್ವಿ. ಆ ನಂತರ ಈಗ ಮತ್ತೆ ವೀನಸ್ ಎಂಟರ್ಟೈನರ್ಸ್ ಜೊತೆ ಡಿಬಿಟ್ಸ್ ಆಡಿಯೋಗಾಗಿ ಕೈ ಜೋಡಿಸಿದೆ. ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ವಿ ವಿಲ್ ಆಲ್ವೇಸ್ ವಾಕ್ ಟುಗೆದರ್. ತುಂಬ ತುಂಬ ಒಳ್ಳೆಯದಾಗಲಿ ಸರ್. ಸಿನಿಮಾ ಸಕ್ಸಸ್ ತರಲಿ, ₹4 ಎಕ್ಸ್ಟ್ರಾ ಲಾಭ ಮಾಡೋ ಹಾಗಾಗಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿರ್ದೇಶಕರಾದ ಛಲ ಅವರಿಗೆ ಒಳ್ಳೆಯದಾಗಲಿ. ಪ್ರಮೋದ್ ಫಂಟಾಸ್ಟಿಕ್ ಆ್ಯಕ್ಟರ್. ನಾನು ಹಿಂದೆ ಅವರೇ ಅಭಿನಯಿಸುವ ಪ್ರೀಮಿಯರ್ ಪದ್ಮಿನಿ ಡಿಬಿಟ್ಸ್ ರೈಟ್ಸಲ್ಲೇ ಇದೆ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ, ತುಂಬ ಒಳ್ಳೆಯದಾಗಲಿ. ಸತ್ಯ ಹೆಗ್ಡೆ ಸರ್, ಹರಿ, ಅಮೃತ, ಸೊ ಎವ್ರಿ ಒನ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಸಾಯಿ ಸರ್ 50 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅಭಿನಂದನೆಗಳು ಸರ್. ಸಾಯಿ ಸರ್ ಜೊತೆ ಒಂದು ಜರ್ನಿ ಹೇಳಬೇಕಂದ್ರೆ, ನಾನು ಸೌಭಾಗ್ಯ ದೇವತೆ ಪಿಕ್ಚರಲ್ಲಿ ಸರ್ ವಿಲನ್ ರೋಲ್ ಮಾಡಿದ್ರು. ಆವಾಗ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಅದರಲ್ಲಿ AK-47 ಪಿಕ್ಚರಲ್ಲಿ ಅವರು ಹೀರೋ ಆಗಿ ವರ್ಕ್ ಮಾಡಿದ್ರು ತೆಲುಗುಗೆ, ಆವಾಗೂ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ರೀಸೆಂಟಾಗಿ ಬೃಹಸ್ಪತಿಲಿ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು, ಆವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೆ. ಇವಾಗ ಮತ್ತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಸರ್ ಜೊತೆ ವರ್ಕ್ ಮಾಡಿದ್ದಕ್ಕೂ ಮತ್ತು ಅವರು 50 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೂ. ಎರಡನೇದಾಗಿ ಪ್ರಮೋದ್ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಈ ವರ್ಷದ ಬಂದಿರೋದು. ಸೊ ಅವರ ಒಂದು ಆ ಫಿಲ್ಮಲ್ಲಿ ನೋಡಿರೋ ಕ್ಯಾರೆಕ್ಟರು ಮತ್ತು ಈಗ ಡೈರೆಕ್ಟರ್ ಹೇಳಿದ್ದು ಇದು ನೋಡಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಡೆಫಿನೆಟ್ ಆಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು ಮತ್ತು ಅವಾರ್ಡ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್ ಅವರು. ಆಮೇಲೆ ಇಲ್ಲಿ 3 ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವಾಗಲೂ 24 ಅವರ್ಸು ಸಿನಿಮಾ ಅಂತಾರೋ ನಮ್ಮ ಶ್ರೀಕಾಂತ್ ಪ್ರೊಡ್ಯೂಸರು, ಅವ್ರ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಅವರು ಈ ಸಿನಿಮಾ ಜೊತೆ ನಾನು ವರ್ಕ್ ಮಾಡ್ತಿರೋದಕ್ಕೆ ನನಗೆ ಖುಷಿ ಇದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರು ಕತೆ ಈಗ ಬೇಕಾ ರಾತ್ರಿ ನೀವು 12 ಗಂಟೆಗೆ ಹೋಗಿ ಕೇಳಿ, ಅವರು ಸ್ಟಾರ್ಟಿಂದ ಹಿಡಿದು ಟೈಟಲ್ ಕಾರ್ಡಿಂದ ಹಿಡಿದು ಕೊನೆವರೆಗೂ ನಾನ್ ಸ್ಟಾಪ್ ಆಗಿ ನರೇಟ್ ಮಾಡ್ತಾರೆ. ಆಮೇಲೆ ಅವ್ರು ಪ್ರಿಪೇರ್ ಆಗಿರೋ ರೀತಿ ನೋಡಿದ್ರೆ ಇಷ್ಟೊಂದು ಜನ ಟೀಮ್ ಇಲ್ಲಿ ಬಂದಿರೋಕ್ಕೆ ಅವ್ರ ಪ್ರಿಪ್ರೇಷನು ಮತ್ತು ಅವರು ಕತೆ ಮೇಲೆ ವರ್ಕ್ ಮಾಡಿರೋದು ಮೇನ್ ಕಾರಣ. ಸೊ ಆಲ್ ದ ಬೆಸ್ಟ್ ಛಲ ಅವರು. ಅವರ ಹೆಸರಲ್ಲೇ ಛಲ ಇದೆ. ಸೊ ನಿಮ್ಮ ಕೆಲಸ ಅದು ತೋರಿಸ್ತಾರೋ ಅಂತ ಗ್ಯಾರಂಟಿ ನನಗೆ ಕಾನ್ಫಿಡೆನ್ಸ್ ಇದೆ. ಮೂರನೇದಾಗಿ
ಪ್ರಬೋಧ್ ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ನಾನು ಹರೀಶ್ ಸರ್ ಮತ್ತೆ ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಂತ ಕೇಳ್ಕೊಂಡು ನಾನು ಮಾತು ಎಲ್ಲ ಒಂದು ಸರ್ಪ್ರೈಸ್ ಅಷ್ಟೇ. ಆ್ಯಂಡ್ ಆಲ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಮ್ಮ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಹಿ ಈಸ್ ಆಲ್ಮೋಸ್ಟ್ ಅ ಪವರ್ ಹೌಸ್. ಇವತ್ತು ಅಂದರೆ ಫಸ್ಟ್ ಟೈಮ್ ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು. ಮೊದಲನೇ ಸಲ ಅವ್ರ ಜೊತೆ ಮಾತಾಡಿದಾಗ ಹಿ ವಾಸ್ ಸೋ ಡೌನ್ ಟು ಅರ್ತ್. ಐ ಥಿಂಕ್ ನಾನು ಒಂದೇ ಸಲ ಇವನ್ ಛಲ ಅವ್ರ ಜೊತೆ ಕೂಡ ಒಂದೇ ಸಲ ಮಾತಾಡಿರೋದು. ಆ್ಯಂಡ್ ವೆರಿ ಇಂಪ್ರೆಸಿವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ಹೆಸರು ಕೇಳಿದಾಗ ನಮಗೆ ಹಂಗೆ ಅನಿಸ್ಬೋದು ಮಾಸ್ ಸಿನಿಮಾ ಅನ್ನೋ ಥರ, ಬಟ್ ವೆರಿ ಪವರ್ಫುಲ್ ಸಿನಿಮಾ ಆ್ಯಂಡ್ ಫುಲ್ ಇಟ್ಸ್ ಏನದು ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ. ಆ್ಯಂಡ್ ನಮ್ಮ ಪ್ರಮೋದ್ ಅವರು ನಮಗೆಲ್ರಿಗೂ ಗೊತ್ತಿರೋ ವಿಷಯನೇ, ಅವಾರ್ಡ್ ವಿನ್ನರ್. ಆ್ಯಂಡ್ ಹೀಸ್ ಅಂದರೆ ವರ್ತ್. ತುಂಬ ಒಳ್ಳೆ ಅಭಿನಯ. ಯಾವ ಥರ ಪಾತ್ರಗಳಾದ್ರೂ ಅದು ವಿಲನ್ ಟೈಪಲ್ಲಿರ್ಬೋದು ಅಥವಾ ವಿಲನ್ ಶೇಡ್ ಇರ್ಬೋದು ಅಥವಾ ಸಾಫ್ಟ್ ಇರ್ಬೋದು, ಎವ್ರಿಥಿಂಗ್ ಹಿ ಡಸ್ ಇಟ್ ಸೋ ವೆಲ್. ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಅಮೃತ, ಶಿ ಇಸ್ ಸಚ್ ಅ ಸ್ವೀಟ್ ಗರ್ಲ್, ವೆರಿ ಪ್ರಿಟಿ. ಸೊ ಅವ್ರ ಜೊತೆನೂ ಫಸ್ಟ್ ಟೈಮ್ ವರ್ಕ್ ಇರೋದು. ಸ್ವಲ್ಪ ವರ್ಷಗಳ ಗ್ಯಾಪಲ್ಲಿ ಮತ್ತೆ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ. ಇನ್ನು ಕನ್ನಡ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದ್ದೀನಿ. ನನ್ನ ಆತ್ಮ, ನನ್ನ ಮನಸ್ಸು, ಪ್ರಾಣ ಎಲ್ಲ ಇದೇ ಮಣ್ಣಲ್ಲಿದೆ. ಸೋ ಮಚ್ ನನಗೆ ಇದೊಂದು ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಾಯಿ ಸರ್, ನಿಮ್ಮ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದೀನಿ, ಆದರೆ ತೆಲುಗುನಲ್ಲಿ ವರ್ಕ್ ಮಾಡಿದೆ. ವೆರಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮ ಸೀನಿಯರ್ಸ್ ಅಂತ ಹೇಳೋದಕ್ಕೂ ನನಗೆ ಮನಸ್ಸಾಗಲ್ಲ. ಈಸ್ ಸಚ್ ಅ ಯಂಗ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಟಾಕ್ ದ ವೇ ಹೀ ಈಸ್. ತುಂಬ ಅನುಭವಗಳಾಗತ್ತೆ ಅವ್ರ ಜೊತೆ ವರ್ಕ್ ಮಾಡಿದಾಗ. ವೆರಿ ಸಾಫ್ಟ್ ಆ್ಯಂಡ್ ಭಾಷಾ ಸ್ಪಷ್ಟತೆ ನಾವು ಕಲಿಬೇಕು ತುಂಬ. ಆ್ಯಂಡ್ ದ ವೇ ಹೀ ಬಿಹೇವ್ಸ್ ಇನ್ ದ ಸೆಟ್, ಅದೆಲ್ಲ ನಮಗೆ ಪಾಠ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸಂದರ್ಭ ನಿಮ್ಮ ಈ ಒಂದು 50 years ಕಂಪ್ಲೀಟ್ ಮಾಡಿರೋದು, ಇನ್ನಷ್ಟು 100 years ನೀವು ಕಂಪ್ಲೀಟ್ ಮಾಡಬೇಕು. ಆವಾಗಲೂ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಗಾಡ್ ಬ್ಲೆಸ್ ಯು ಸರ್. ಆ್ಯಂಡ್ ದೇವರು ನಿಮಗೆ ಆಯಸ್ಸು ಆರೋಗ್ಯ ಪ್ರತಿಯೊಂದು ಕೊಡಲಿ. ಹ್ಯಾಪಿ ಆಗಿರಿ. ವಿಜಯ್ ಸರ್, ಈ ಒಂದು ಸಂದರ್ಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಛಲ ಅವ್ರ ಬಗ್ಗೆ ಹೇಳಬೇಕು. ಹಿಸ್ ಡೆಬ್ಯೂ ಇರ್ಬೋದು, ಬಟ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ನರೇಷನ್ ಇರ್ಬೋದು, ವೆರಿ ಗುಡ್. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾರೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಎಷ್ಟೋ ಸಿನಿಮಾ ಆಫರ್ಗಳು ಬಂತು, ನಾನು ಒಪ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಅದೇ ಏನಾದರೂ ಒಂದು ಚಿಕ್ಕ ಪುಟ್ಟ ಟೆಕ್ನಿಕಲ್ ರೀಸನ್ಸ್ ಇರುತ್ತೆ. ಬಟ್ ಈ ಟೀಮಲ್ಲಿ ಭಾಗಿಯಾಗ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಅಕ್ಸೆಪ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಸತ್ಯ ಸರ್, ಇದು ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ. ಥ್ಯಾಂಕ್ ಯು. ಮುಂದುವರಿಸೋದಕ್ಕೂ ಮುನ್ನ ಯಾರೆಲ್ಲ ಹಿಂದ್ಗಡೆ ಇದ್ದೀರಾ ದಯವಿಟ್ಟು ಮಾತನಾಡಬೇಡಿ, ಡಿಸ್ಟರ್ಬ್ ಆಗ್ತಾ ಇದೆ ಅಲ್ಲಿ. ಥ್ಯಾಂಕ್ ಯು. ಎಸ್ ಪ್ಲೀಸ್. ನಮ್ಮ ಮಾಧ್ಯಮ ಮಿತ್ರದವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಇಂಡಸ್ಟ್ರಿಗೆ ಕಾಲಿಟ್ಟಾಗಿಂದ ದ ಡೇ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗಿಂದ ನೀವು ನನ್ನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಬಂದಿದ್ದೀರಾ. ಇವತ್ತವರೆಗೂ ನನ್ನ ಜೊತೆ ಇದ್ದೀರಾ. ಇನ್ನು ಮುಂದೆನೂ ನೀವು ನನ್ನ ಜೊತೆ ಇರಬೇಕು ಅಂತ ಆಶಿಸ್ತೀನಿ. ಇದು ಜ್ಯೋತಿ ರೈ ಅಲ್ಲ, ಜ್ಯೋತಿ ಪೂರ್ವಜ್ ಆಗಿದ್ದೀನಿ. ಇಟ್ಸ್ ವರ್ಷನ್ 2. ಸೊ ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಫಾದರ್ ಆದಮೇಲೆ ಹಲ್ಕಾ ಡಾನ್ ಅಂತ ನನಗೆ ಟೈಟಲ್ ಫಸ್ಟ್ ಕೇಳಲಿಲ್ಲ, ಕತೆ ಕೇಳಿದೆ. ಕತೆ ಕೇಳಾದ್ಮೇಲೆ ನರೇಷನ್ ಕೊಡಬೇಕಾದ್ರೆ ಹಲ್ಕಾ ಡಾನ್ ಅಂತ ಹೇಳ್ತಾಯಿದ್ರು. ನಾನು ಆಮೇಲೆ ಟೈಟಲ್ಲೇ ಹಲ್ಕಾ ಡಾನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ. ಯೂಶ್ವಲಿ ಮಾಸ್ ಡೈರೆಕ್ಟರ್ಸ್, ಮಾಸ್ ಹೀರೋಸ್ ನೋಡಿದ್ದೀವಿ, ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್. ಅವರಿಬ್ಬರು ನನ್ನ ಕತೆ ಹೇಳಿದಾಗ ನನಗೆ ಗೊತ್ತಿತ್ತು, ಓಕೆ ಮಾಸ್ ಪ್ರೊಡ್ಯೂಸರ್ಸು, ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾಯಿದ್ದೀನಿ ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಸಾಯಿ ಕುಮಾರ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ 50 years. ನರೇಷನ್ ಕೇಳಾದ್ಮೇಲೆ ನಂಗೆ ಗೊತ್ತಾಗಿದ್ದಂದರೆ ಐ ಥಿಂಕ್ ದ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್.
ಕತೆ ಹೇಳಬೇಕಾದ್ರೆ ಗೊತ್ತಾಯಿತು ಚಲ ಸರ್ ಎಷ್ಟು ಫ್ಯಾನ್ ಅವ್ರಿಗೆ ಅಂತ. ಬಿಕಾಸ್ ಅಷ್ಟು ರೆಫರೆನ್ಸ್ಗಳು ನನಗೆ ಸಾಯಿ ಕುಮಾರ್ ಸರೇ ಬಂದಂಗೆ ಆಗ್ತಾಯಿತ್ತು ಎಷ್ಟೊಂದು ಸತಿ ಕತೆ ಸ್ಟೋರಿ ಹೇಳಬೇಕಾದ್ರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್, ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ವಿನ್ನರು, ತುಂಬ ಒಳ್ಳೆ ಪರ್ಫಾರ್ಮರು. ನಾನು ಅಮ್ಮಗೆ ಹೇಳ್ತಾ ಇದ್ದೆ, ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಆಗಬೇಕನ್ಸುತ್ತೆ, ಕ್ಯಾಮ್ರಾ ಫೇಸ್ ಮಾಡೋ ಒಂದು 6-7 ಮಂತ್ಸ್ ಆಯಿತು. ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ, ಯಾಕಂದರೆ ಅಂಥ ಅದ್ಭುತವಾದ ನಟ. ಆ್ಯಂಡ್ ಅವರೊಟ್ಟಿಗೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಬ್ಲೆಸ್ ಮಾಡೋದಕ್ಕೆ ಶಿವಣ್ಣ ಸರ್, ಸುದೀಪ್ ಸರ್, ಗೀತಾಕ್ಕ, ರಚಿತಾರಾಮ್ ಅವರು, ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸರ್ಗಾರ್, ದುನಿಯಾ ವಿಜಯ್ ಸರ್, ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಅಂದರೆ KP ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು. ಅವರು ಮುಹೂರ್ತನೇ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನೂ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ಸೋ ಚಾಲಾ ಸರ್ ಫಸ್ಟ್ ಟೈಮ್ ಅವರು ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ, ಯಾಕಂದರೆ ಅವರು ನರೇಷನ್ ಕೊಡಬೇಕಾದ್ರೆ ಸರ್ ಹೇಳ್ದಂಗೆ ಫಸ್ಟಿಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು. ನರೇಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಕೊಟ್ಟಿಲ್ಲ ಅಷ್ಟೇ, ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜ್ಯೋತಿ ಪೂರ್ವಜ್ ಅವರಿಗೆ ವೆಲ್ಕಮ್ ಬ್ಯಾಕ್, ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್ ಯು ದ ಟೀಮ್. ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಒಟ್ಟಿಗೆ ಮೊದಲನೇ ಬಾರಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾಗಿ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಪುನೀತ್ ಅವ್ರಿಗೂ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡೋಂಥ ಸಿನಿಮಾ. ಆ್ಯಂಡ್ ಈ ಥರ ಒಂದು ಮಾಸ್ ಆಗಿ ನಾನು ಕಾಣಿಸ್ಕೊಂಡಿಲ್ಲ, ಸೊ ಮೊದಲನೇ ಬಾರಿಗೆ ಹಲ್ಕಾ ಡಾನ್ ಮೂಲಕ ಕಾಣಿಸ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ನನ್ನ ಫಸ್ಟ್ ಸಿನಿಮಾ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ಆ್ಯಕ್ಚುಲಿ ಫಸ್ಟ್ ಸಿನಿಮಾಗೆಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ವೈಬ್ರೇಷನ್ನು, ಎಷ್ಟೊಂದು ಜನ ಸೆಲೆಬ್ರಿಟೀಸು, ಒಂಥರ ಒಳಗಡೆಯಿಂದ ಒಂದು ಎನರ್ಜಿ. ಐ ಆಮ್ ಸೋ ಹ್ಯಾಪಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಿನಿಮಾ. ಕೇಳುವಾಗ ಫಸ್ಟು ಶಿವಣ್ಣಯಿಂದ ಶುರು ಮಾಡ್ತೀನಿ, ಬಿಕಾಸ್ ಅವರು ನನಗೆ ತುಂಬ ಪ್ರೀತಿ. ನಮ್ಮ ಬಾಸ್ ಮಗ, ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು. ಒಂದು ರಿಕ್ವೆಸ್ಟಿಂದ ಶುರು ಮಾಡ್ತೀನಿ KP ಶ್ರೀಕಾಂತ್ ಸರ್ ಹತ್ರ, ಬಿಕಾಸ್ ನೆಕ್ಸ್ಟು ಖಂಡಿತ ಶಿವಣ್ಣನ ಸಿನಿಮಾಗಳು ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಪ್ರೊಡಕ್ಷನಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ. ನಾನು ಶಿವಣ್ಣನ ಹತ್ರ ಏಟ್ ತಿನ್ನಬೇಕು ಜೋರಾಗಿ ಅಂತ ಅನಿಸಿದೆ. ಸೊ ನಂಗೆ ತುಂಬ ಖುಷಿ ಇದೆ ಅವ್ರದ್ದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸುದೀಪ್ ಸರ್, ಯು ಸೋ ಸ್ವೀಟ್. ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂತಂದರೆ, ನಾನು ಏನು ಕೇಳಿದ್ನೋ ಅದಕ್ಕೂ ಸಂಬಂಧನೇ ಇರಲಿಲ್ಲ. ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅಷ್ಟು ಸಪೋರ್ಟ್ ಮಾಡಿದ್ರಿ, ಟ್ಯಾಲೆಂಟ್ ಬಗ್ಗೆ ಹೊಗಳಿದ್ರಿ. ಒಂದು ವಿಷಯ ಏನಂತಂದರೆ, ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ, ಆ್ಯಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ, ಅವರು ಫಸ್ಟ್ ಆ್ಯಕ್ಟಿಂಗ್ ವಿಷಯದಲ್ಲಿ, ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ನ ರೋಲ್ ಮಾಡಲ್ ಆಗಿ ತಗೋತಾರೆ. ಅಂಥವ್ರು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದಾಗ ಹೊಗಳಿದಾಗ, ಏನೋ ದಬಾಕಿದ್ದೇವಪ್ಪ ಲೈಫಲ್ಲಿ, ಇಂಡಸ್ಟ್ರಿಲಿ ಅಂತ ಅನಿಸಿದ್ದು ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು, ತುಂಬ ಹೊಗಳ್ತೀರಪ್ಪ ನಿಮ್ಮ ಆ್ಯಕ್ಟಿಂಗ್ನ, ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಾರ್ಥಕತೆ ಫೀಲಿಂಗು. ಆ್ಯಂಡ್ ವಿಜಯ್ ಸರ್ ಬಗ್ಗೆ ನಾವೆಲ್ಲ ಕಾಲೇಜು, ದುನಿಯಾ, ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನು ನೋಡಿಕೊಂಡು ಒಂದಷ್ಟು ಜನ ಇಂಡಸ್ಟ್ರಿಗೆ ಬಂದ್ರಲ್ಲ, ಆ ಸಾಲಲ್ಲಿ ನಾನು ಕೂಡ ಒಬ್ಬ. ಅಂದರೆ ಏನಂದರೆ ಕಾನ್ಫಿಡೆನ್ಸು. ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ, ನಿಮ್ಮ ಹತ್ರ ಒಂದು ವಸ್ತು ಸರಿಯಾಗಿದ್ರೆ, ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ರೆ, ಮಿಕ್ಕಿದ್ದೆಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರೀಲಿ. ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ, ಗೆಲ್ಲಿಸ್ತಾ ಹೋಗ್ತಾರೆ. ಅದಕ್ಕೆ ವಿಜಯ್ ಸರ್ ಸಾಕ್ಷಿ. ಆ್ಯಂಡ್ ಅವರೆಲ್ಲರೂ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಕಾಲೇಜ್ ಮುಗಿಸಿ IFS ಆಫೀಸರ್ ಆಗಬೇಕು ಅಂದ್ಕೊಂಡವನು, ಇಲ್ಲ ನಾನು ಅಂದ್ಕೊಂಡಿದ್ದು ಸರಿ ಇದೆ, ಆ್ಯಕ್ಟರ್ ಆಗ್ಬೋದು ನಾನು, ಇವರೆಲ್ಲ ಸಾಧನೆ ಮಾಡಿದ್ದಾರೆ, ಅಂದರೆ ನಮಗೂ ಜಾಗ ಇರುತ್ತೆ ಅಂದ್ಕೊಂಡು ಬರೋದಕ್ಕೆ ಕಾರಣ ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಥರದವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ, KP ಸರ್, ಐ ಆಮ್ ರಿಯಲಿ ಫೀಲಿಂಗ್ ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರಬೇಕು, ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳೋಕ್ಕೆ, ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ, ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು. ನಾನು ನಕ್ಬಿಟ್ಟೆ ಆ್ಯಕ್ಚುಲಿ. ಸರ್ ನೀವು ಯಾಕೆ ನಂಗೆ ಸಿನಿಮಾ ಮಾಡ್ತೀವಿ? ಇಲ್ಲಪ್ಪ ನಾನು ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂದರು. ಸರಿ ಸರ್, ಇದು ಮುಗಿಸ್ಕೊಡಿ, ಇದೆ ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಏನೋ ಮುಗಿಸಿದ್ವಿ. ಅದಾದ್ಮೇಲೆ ಮತ್ತೆ ಫಾಲೋ ಅಪ್ ಮಾಡಿದ್ರು ಒಂದು 6 ತಿಂಗಳು ಬಿಟ್ಟು. ನಿಜವಾಗ್ಲೂ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ. ಬಿಕಾಸ್ ನಮ್ಮ ಜರ್ನಿ ನಮಗೆ ಗೊತ್ತಲ್ಲ, ಏನೇನಾಗ್ತಿದೆ, ಏನು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಏನೇನು ಸರಿ ಹೋಗ್ತಿರುತ್ತೆ ಅಂತ. ಅದಾದ್ಮೇಲೆ ಶ್ರೀಕಾಂತ್ ಸರ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು, ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ. ಯಾವ್ದಾರು ಇದ್ರೆ ಹೇಳಿ ಅಂತ ಹೇಳಿದರು. ಬಾಂಡ್ ರವಿ ಟೈಮಲ್ಲಿ ಕೂಡ ನಮ್ಮ ಛಲ ಬಂದು ಈ ವಿಷಯ, ಈ ಡಾನ್ ಪೋರ್ಷನ್, ಹಲ್ಕಾ ಡಾನ್ ಅಂತ ಅನ್ನೋ ಟೈಟ್ಲ್ ನಮ್ಮ ಧರ್ಮ ಸರ್, ಆ್ಯಕ್ಟ್ರು ಧರ್ಮ ಇದ್ದಾರಲ್ಲ, ಅವರು ಕಳಿಸಿದ್ರು. ಬೇರೆ ಇದೆ ಪ್ರಮೋದ್, ಅದು ಪಿಕ್ಚರ್ ಬೇರೆ ಇದೆ, ಒಂದ್ಸಲ ಕೇಳಿ ಅಂದಿದ್ರು. ಖಂಡಿತ ಬೇರೆ ಇದೆ, ಸಿಕ್ಕಾಪಟ್ಟೆ ಬೇರೆ ಇದೆ. ಆ ಸಿಕ್ಕಾಪಟ್ಟೆ ಬೇರೆನೇ ಸ್ವಲ್ಪ ಭಯ ಆಗ್ತಿದೆ ಆ್ಯಕ್ಚುಲಿ. ಅಷ್ಟೊಂದು ಬೇರೆ ಇದ್ರೆ ಓಕೆನಾ ಅಂತ, ಬಟ್ ಆದರೂ ಮಾಡಬೇಕಿತ್ತು, ಈ ಥರದ್ದೇನೋ ಬೇರೆ ಬೇಕಿತ್ತು. ಸೊ ಶ್ರೀಕಾಂತ್ ಸರ್
ಅವತ್ತು ನಮ್ಮ ಡೈರೆಕ್ಟರ್ನ ಕರೆಸ್ಕೊಂಡು ನಾ ಹೇಳಿದ್ದಕ್ಕೆ ಕರೆಸಿ ಕೇಳ್ಕೊಂಡು ನಾ ಏನೋ ನೋಡೋಣ ಟ್ರೈ ಮಾಡೋಣ. ಅವರು ಟಗರು ಸಲಗ ಎಲ್ಲ ಹ್ಯಾಂಡ್ಲ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಇದನ್ನು ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ. ಅವರೇ ಬಾಯ್ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ ಒಂದು ಚಾನ್ಸ್ ತೊಗೊಂಬೋಣ, ಕಾಳು ಹಾಕ್ಬೋಣ ಅಂತ ಕಳಿಸಿದೆ. ನಮ್ಮ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅಂತಂದರೆ, ಅವ್ರ ಇಡೀ ಟೀಮ್ ನಾಗೇಶ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಶ್ರೀಕಾಂತ್ ಸರ್ ಆಗಲಿ ಸಿಕ್ಕಾಪಟ್ಟೆ ಖುಷಿಪಟ್ಟು ಕತೆ ಕೇಳಿದ್ಮೇಲೆ ಫೋನ್ ಮಾಡಿದ್ರು, ಪ್ರಮೋದ್ ತುಂಬ ಚೆನ್ನಾಗಿದೆ ಇದು, ನಾವು ಖಂಡಿತ ಮಾಡ್ತಿದ್ದೀವಿ ಇದನ್ನ ಅಂತ. ಏನೋ ಒಂಥರ ಖುಷಿ, ಪರವಾಗಿಲ್ಲ ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ಮದು, ಓಕೆನಾ ಪರವಾಗಿಲ್ವ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಆಲ್ಮೋಸ್ಟ್ 1.5 ವರ್ಷ ಆಯಿತು. ಸಾರು ಟೈಮ್ ತೊಗೊಂಡಿದ್ದಾರೆ. ಯಾಕೆ ಅಂತ ಕೇಳಿ, ಯಾಕೆ ಸರ್ ಇಷ್ಟೊಂದು ಟೈಮ್ ತೊಗೋತೀರಾ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರು, ಇಲ್ಲ ಪ್ರಮೋದ್ ಎಲ್ಲ ನೀಟಾಗೆ ಟ್ಯೂಷನ್ ಪಕ್ಕಾ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಪಕ್ಕಾ ಮಾಡಿಕೊಂಡು ಫೀಲ್ಡ್ಗೆ ಇಳಿದ್ರೆ ಎಕ್ಸ್ಟ್ರಾಡಿನರಿಯಾಗಿ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ, ಅವರ ಕ್ಲಾರಿಟಿ ಖುಷಿ ಆಯಿತು. ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಡೈರೆಕ್ಟ್ರು ನಾನು ಯಾವಾಗಲೂ ಕತೆಗಳನ್ನ ಒಂದು ಸತಿ ಕೇಳ್ತೀನಿ, ಇನ್ನೊಂದು ಸರ್ತಿ ಫೋನಲ್ಲಿ ಒಂಚೂರು ಕೇಳಿಸ್ಕೊಂಡು ಸ್ಕ್ರಿಪ್ಟ್ ಕರ್ಸ್ಕೊಂಡ್ಬಿಡ್ತೀನಿ. ಇಲ್ಲ ಹಂಗಾಗಿಲ್ಲ, ಆಲ್ಮೋಸ್ಟ್ 5-6 ಸಲ ಕತೆ ಕೇಳಿದ್ದೀನಿ. 5-6 ಸಲಿನೂ ಡೈರೆಕ್ಟ್ರ್ ಬಾಯಿಂದನೇ ಕೇಳಿದ್ದೀನಿ. ಬಿಕಾಸ್ ಈ ಕತೆ ಅವ್ರು ಹೇಳುವಾಗ ತುಂಬ 5 ಸತಿ 6ನೇ ಸತಿನೂ ಕೂಡ ತುಂಬ ಬಿದ್ದು ನಕ್ಕಿದ್ದೀನಿ ನಾನು. ಸೊ ಇದಿಷ್ಟು ಮಜಾ ಇದೆಯಲ್ಲ ಅವ್ರ ಬಾಯಲ್ಲೇ ಕೇಳೋಣ ಅಂತ. ಅಂದರೆ ನಮ್ಮ ಡೈರೆಕ್ಟರ್ ನರೇಷನ್ ಸ್ಟೈಲ್ ಅಷ್ಟು ಚೆನ್ನಾಗಿದೆ. ಸೊ ಅವರು ತುಂಬ ಶ್ರಮಪಟ್ಟು ಬರ್ಕೊಂಡಿದ್ದಾರೆ, ಚೆನ್ನಾಗಿ ಇದನ್ನು ಸಿನಿಮಾ ಮಾಡ್ತಾರೆ. ಇಷ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸರು. ಸೊ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ದೊಡ್ಡದಾಗುತ್ತೆ, ನನ್ನ ಜರ್ನಿಲಂತೂ ತುಂಬ ದೊಡ್ಡದಾಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ನಮ್ಮ ಚಂದ್ರು ಸರ್ ಆಗಲಿ, ಉದಯ್ ಮೆಹ್ತಾ ಸರ್ ಆಗಲಿ, ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಿ ಸರ್, ನಿಮ್ಮಿಂದ ಇವತ್ತು ಇಷ್ಟು ದೂರ ಬಂದಿದೆ ಇದು, ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ. ಆ್ಯಂಡ್ ಸಾಯಿ ಕುಮಾರ್ ಸರ್, ನಾನು ನಿಮ್ಮ ಸಿನಿಮಾಗಳನ್ನ ಟಿ ವಿಲಿ, ಯಾಕಂದರೆ ನಾವು ಥಿಯೇಟ್ರಲ್ಲಿ ನೋಡುವಷ್ಟರಲ್ಲಿ ಎಲ್ಲ ಟಿ ವಿಗೆ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ನಾವೆಲ್ಲ. ಹಂಗಾಗಿ ಟಿ ವಿಲಿ ಬಂದಾಗೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಎನರ್ಜಿ, ಸ್ಕ್ರೀನ್ ಮೇಲೆ ನಿಮ್ಮ ಎನರ್ಜಿ ತುಂಬ ನನಗೆ ಟ್ರಾನ್ಸ್ಫರ್ ಆಗೋದು. ಹೆಂಗೆ ಇವರು ಅಂದರೆ ನಾವು ಅವ್ರನ್ನ ಬಂದರೆ ಸ್ಕ್ರೀನ್ ಮೇಲೆ ಆ ಕಡೆ ನೋಡೋಕೆ ಬಿಡ್ತಿರ್ಲಿಲ್ಲ. ಆ ಥರ ಡೈಲಾಗ್ ಡೆಲಿವರಿ, ಆ ಎನರ್ಜಿ. ಡೈಲಾಗ್ ಡೆಲಿವರಿಯಲ್ಲಿ ಒಂದು ವೇರಿಯೇಷನ್ ಇರುತ್ತೆ, ಗ್ರಾಫು. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ, ನೀವು ಅಲ್ಲೂ ಆ ಕಡೆ ನೋಡೋಕ್ಕಾಗಲ್ಲ, ಅದನ್ನು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಅಂದರೆ ತುಂಬ ಒಳ್ಳೆ ನಟ ಅಂತ ಅದು. ಸೊ ಸಾಯಿ ಕುಮಾರ್ ಸರ್ ಬಗ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ಅವರ ಅಂದರೆ ನಾವು ಅದೊಂದೇ ನನಗೆ ಮಜಾ ಕೊಡ್ತಿದ್ದು, ಹಿಂಗೆ ಇವ್ರು ಏನೋ ಬೇರೆ ಥರ ಮಾಡ್ತಾರಲ್ಲ ಅಂತ. ಸೊ ಅಫ್ಕೋರ್ಸ್ ಇದರಲ್ಲಿ ನಾನು ಫ್ಯಾನ್ ಅಷ್ಟೇ, ಅವ್ರನ್ನ ಇಮಿಟೇಟ್ ಮಾಡಲ್ಲ. ಸೊ ಇದೊಂದು ಅಟ್ಲೀಸ್ಟ್ ಬಿಟ್ಕೊಡ್ತೀನಿ, ಡೈರೆಕ್ಟರ್ ಬೇಜಾರು ಮಾಡ್ಕೋಬೇಡಿ, ಇಮಿಟೇಟ್ ಮಾಡಲ್ಲ. ಸೊ ಸಿನಿಮಾ ತುಂಬ ಬೇರೆ ಇದೆ, ವಿಷಯ ಬೇರೆ ಇದೆ, ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಎಲ್ಲದರಲ್ಲೂ ಫನ್ ಇರುತ್ತೆ, ಇಷ್ಟಂತೂ ಹೇಳ್ಬೋದು. ತುಂಬ ಮುಂದಿನ ದಿನಗಳು ಮತ್ತೆ ಮಾತಾಡೋಣ. ಆ್ಯಂಡ್ ಹರಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ಎನರ್ಜಿಗೆ, ನೀವು ಕೊಡುವಂಥ ಆರ್ಕೆಸ್ಟ್ರಾಗೆ ತುಂಬ ದೊಡ್ಡ ಫ್ಯಾನು. ಈಗ ನನಗೂ ಆ ಒಂದು ಅವಕಾಶ ಸಿಕ್ಕಿರೋದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಹೇಳ್ತಿದ್ರು ಟೀಸರ್ಗೆ ಚಚ್ಚು ಬಿಸಾಕ್ಬಿಟ್ಟಿದ್ದಾರೆ ಅಂತ, ನಾನು ಇನ್ನೂ ಕೇಳಿಲ್ಲ. 12:30 ಬರುತ್ತೆ ನಮ್ಮ ಪಿಕ್ಚರ್ದು ವಿಷಯ, ನಮ್ಮ ಹರಿ ಸರ್ ವಿಷಯ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ಮೊನ್ನೆ KP ಸರ್ ಹೇಳ್ತಿದ್ರು, ಪ್ರಶ್ನವರೆಲ್ಲ ಬಂದಿರಪ್ಪ ಮೀಟಿಂಗ್ ಮಾಡಿದ್ವಿ ಒಂದು, ಎಲ್ಲರೂ ನಿಮ್ಮ ಬಗ್ಗೆ ತುಂಬ ಹೊಗಳ್ತಿದ್ರು, ತುಂಬ ಒಳ್ಳೆ ಹುಡುಗ, ಅವ್ನು ಬೆಳಿತಾನೆ, ಗ್ಯಾರಂಟಿ ಬೆಳಿತಾನೆ ಅಂತ. ಸೊ ಅವಾಗ ಅನ್ನಿಸ್ತು, ಪರವಾಗಿಲ್ಲ, ಏನೋ ಸಂಪಾದನೆ ಮಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ ನಾವು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ. ಬಿಕಾಸ್ ನಾನು ಯಾವಾಗಲೇ ಸಿನಿಮಾ ಮಾಡಲಿ ಸಿಕ್ಕಲಿ, ನೀವು ಬೆಳಿಬೇಕು ಪ್ರಮೋದ್, ನೀವು ಗೆಲ್ಲಬೇಕು ಅಂತೀರಾ, ಅದು ನೀವು ಯಾವಾಗಲೂ ಹೇಳ್ತಿರ್ತೀರಾ. ನನ್ನ ಗೆಲುವು ನನಗಿಂತ ಜಾಸ್ತಿ ನೀವು ಸಂಭ್ರಮಿಸ್ತಿರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ. ತುಂಬ ಸಪೋರ್ಟ್ ಇರಲಿ, ಇನ್ನೂ ತುಂಬ ಕೆಲಸ ಇದೆ ಮಾಡೋದಕ್ಕೆ. ನೆಕ್ಸ್ಟ್ ಏನೇ ವಿಷಯಗಳಿದ್ರು ಬರ್ತೀವಿ ಮತ್ತೆ. ಶೈಲಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಡಿ ಬೀಟ್ಸ್ ಕಡೆಯಿಂದ ನಮ್ಮ ಸಿನಿಮಾದ ಹಾಡುಗಳು ಬರ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. KP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕೆಲಸ ಮಾಡೋಣ. ನಮ್ಮ ಡೈರೆಕ್ಟ್ ಹೇಳ್ದಂಗೆ ಶ್ರಮ ಅಂದರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತೀವಿ ಸರ್. ನೀವು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀರಾ ಅಂತ ನಮ್ಗೆ ಗೊತ್ತಿದೆ. ಬಿಕಾಸ್ ಪಿಕ್ಚರಲ್ಲಿ ಅಷ್ಟು ವಿಷಯ ಇದೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಇವತ್ತಿಂದ. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸತ್ಯ ಸರ್, ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ಸತ್ಯ ಸರ್ ಜೊತೆ. ಅವರ ಸಿನಿಮಾಗಳ ಕೆಲಸಗಳನ್ನ ನೋಡಿದ್ದೆ ನಾನು. ಈಗ ರೀಸೆಂಟಾಗಿ ತುಂಬ ಆ ದುನಿಯಾ ಸಿನಿಮಾಯಿಂದನೂ ಏನೋ ಒಂದು ಫೀಲ್ ಬೇರೆನೇ, ಅವ್ರದ್ದು ಏನೋ ಒಂದು ಬೇರೆ ಟೆಕ್ಸ್ಚರ್ ಇದೆ. ನಮ್ಮ ಸಿನಿಮಾಗೆ KP ಸರ್ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಸೊ ಒಂದಲ್ಲೇ ಎಲ್ಲವನ್ನು ಕೊಟ್ಟು, ಒಂದು ಗೂಳಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಓಡಿವಾಗ ಅಂತ ಬಿಟ್ಟಂಗಿದೆ. ಸೊ ಈಗ ಓಡಿ ತೋರಿಸ್ತೀವಿ ನಾನು ನಮ್ಮ ಡೈರೆಕ್ಟ್ರು ಹೆಂಗೆ ಮಾಡ್ಬೋದು ಈ ಸಿನಿಮಾನ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಶ್ರೀಕಾಂತ್ ಅವ್ರಿಗೆ ಇವತ್ತು ಪೂಜೆ ಮಾಡಿ ಸಿನಿಮಾ ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಅಂತೇಳಿ ಈ ತಾಯಿ ಬಂಡಿಕಾಳಮ್ಮ ಹತ್ರ ಕೇಳ್ಕೊತೀನಿ. ಆಮೇಲೆ ವಿಜಿ ನನ್ನ ಫ್ರೆಂಡು, ನಾವು ಯಾವಾಗಲೂ ಗೆಳೆಯರು, ಚಿಕ್ಕ ಇದರಿಂದ ಗೆಳೆಯರು. ನಾನು ಮತ್ತು ಸಾಯಿ ಕುಮಾರ್ ಅವ್ರಿಗೆ 50 ವರ್ಷದ್ದು ಸಿನಿಮಾ ಇಂಡಸ್ಟ್ರಿಗೆ ಜರ್ನಿಗೆ ತುಂಬ ಅದ್ಭುತವಾದಂಥ ವಿಷಯ. ಎಲ್ಲರೂ ಇವತ್ತು ಅವ್ರನ್ನ ನಾನು ನೋಡ್ತಾನೆ ಕೂತಿದ್ದೆ, ಸನ್ಮಾನ ಮಾಡಿದ್ದೆಲ್ಲ ಖುಷಿಯಾಗೋಯ್ತು ನನಗೆ. ಆಮೇಲೆ ನಾವು ರೆಗ್ಯುಲರಾಗಿ ನಾನು ಸಾಯಿ ಕುಮಾರ್ ಅವ್ರನ್ನ ಸುಮಾರು ಒಂದು 10ರಿಂದ 12 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ.
ನಾನು ಅತಿ ಹೆಚ್ಚು ಸಿನಿಮಾ ಇವ್ರು ಪ್ರೊಡ್ಯೂಸ್ ಮಾಡಿರೋದು ನಾನೇ. ಆಮೇಲೆ ಸಾಯಿ ಕುಮಾರ್ ಪೊಲೀಸ್ ಸ್ಟೋರಿ ಟೀಮ್ ಅಂತ ಹೇಳಿದ ತಕ್ಷಣವೇ ಸಾಯಿ ಕುಮಾರ್ ಅವ್ರದ್ದು ಪೊಲೀಸ್ ಸ್ಟೋರಿನಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಇತ್ತು ಅಂತ ಹೇಳಿದ್ರೆ, ನಾವು ಅರ್ಧ, ಮಿಕ್ಕಿದ ಪೂರ್ತಿ ಅರ್ಧ ಸಾಯಿ ಕುಮಾರ್ ಅವರು, ಇಡೀ ಟೀಮ್ ಅರ್ಧ ಇದ್ದರೆ ಮಿಕ್ಕಿದ್ದೆಲ್ಲ ಸಾಯಿ ಕುಮಾರ್ ಅರ್ಧ. ಯಾಕೆಂದರೆ ಅವರು ಸಾಯಂಕಾಲ ಹೋಗ್ಬೇಕಾದ್ರೆ ನಾಳೆ ಏನು ಮಾಡ್ತೀವಿ ಅಂತ ಕೇಳೋರು, ಆ ಸ್ಕ್ರಿಪ್ಟ್ ಇಸ್ಕೊಂಡು ಹೋಗೋರು. ಇಸ್ಕೊಂಡು ಹೋಗ್ಬಿಟ್ಟು ಕೆಲವೆಲ್ಲ ಬದಲಾವಣೆ ಮಾಡ್ಕೊಂಬಂದು ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದೆ ಕೃಷ್ಣ ಮಾಮ್ ಅಂತ ಬರೋರು. ಏನಂತ ಕೇಳಿದ್ರೆ ಅವರು ವರ್ಷನ್ ಬರ್ದಿರೋರು ಅದನ್ನು ಹೇಳೋರು, ತುಂಬ ಚೆನ್ನಾಗಿದೆ ಕಣೆ ಇದು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದು. ಟೋಟಲ್ಲಾಗಿ ಆ ಸಿನಿಮಾ ಮಾಡಬೇಕಾದ್ರೆ ಅವರ ಡೆಡಿಕೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ಸೀನು ಸುಮಾರು ಒಂದು ನಮಗೆ ಆವಾಗ ಕ್ಯಾನ್ ಬಂದು 400 ಅಡಿ ಅಷ್ಟೇ. 400 ಅಡಿ ಕ್ಯಾನಲ್ಲಿ ಒಂದು ಸೀನ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ನೇನು ಒಂದು 60 ಅಡಿ ಇದೆ ಅನ್ನುವಾಗ ಒಂದು ಮೀಸೆ ಬಿದ್ದೋಗ್ಬಿಡ್ತು, ಅಂಟಿಸಿದ್ದು ಮೀಸೆ ಬಿದ್ದೋಯ್ತು. ನಾನು ಮೀಸೆ ಅಂತ ಹೇಳಿದೆ, ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಆ 40 ಅಡಿ ಶಾರ್ಟ್ನ ಹಂಗೆ ಮಾಡಿದರು. 400 ಅಡಿ ಕಂಪ್ಲೀಟ್ ಆಯಿತು. ಎಷ್ಟರ ಮಟ್ಟಿಗೆ ಅವ್ರ ಡೆಡಿಕೇಶನ್ ಇರುತ್ತೆ ಅಂತ ಹೇಳಿದ್ರೆ, ಈಗ ನಾವು ಸೇಮ್ ಟೀಮ್ ಒಂದು ಸೇರಿಕೊಂಡು 4th ಲೈನ್ ಮಾಡ್ತಾಯಿದ್ದೀವಿ. 4th ಲೈನ್ ಸ್ಕ್ರಿಪ್ಟ್ ನಡೀತಾ ಇದೆ. ಅದು ಈ 25ನೇ ವರ್ಷದಲ್ಲಿ ಪೊಲೀಸ್ ಸ್ಟೋರಿ ಟೀಮ್ ಮತ್ತೆ ಸೇಮ್ ಟೀಮ್ ಜೀವಂತವಾಗಿದ್ದೀವಿ. ಡೇವಿಡ್ ಒಬ್ಬ ಹೋಗ್ಬಿಟ್ಟಿದ್ದಾನೆ, ಅದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಸೇಮ್ ಟೀಮು ಸೇರಿಕೊಂಡು 4th ಲೈನ್ ಸ್ಟಾರ್ಟ್ ಮಾಡ್ತೀವಿ. ಸಾಯಿ ಕುಮಾರ್ಗೆ ಭಾಳ ಒಳ್ಳೆಯದಾಗಲಿ ಎಲ್ಲ ವಿಷಯದಲ್ಲೂ. ಇವಾಗೇನು 50 ವರ್ಷ ಮುಗಿಸಿದಾರೋ 100 ವರ್ಷ ಸಕ್ಸಸ್ ಆಗಿ ಬಂದುಬಿಡಲಿ ಅಂತ. ಥ್ಯಾಂಕ್ ಯು. ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದವರಿಗೆ ದೀಪಾವಳಿ ಶುಭಾಶಯಗಳು. ಆ ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಕನ್ನಡದ ಡೈಲಾಗ್ ಕಿಂಗ್, ಹಿರಿಯ ನಟರು, ಅವರಿಗೆ ಈ ಒಂದು ಸಂದರ್ಭದ 50 ವರ್ಷಗಳು ತುಂಬ್ತಾ ಇರೋದಕ್ಕೆ ಸರ್ ಕನ್ನಡಿಗರ ಪರವಾಗಿ ನಿಮಗೆ ಅಭಿನಂದನೆಗಳು ಗುರುಗಳೇ. ಅಟ್ ಎ ಟೈಮ್ ನೋಡಿ ಸರ್, ಇದು ಕಾಕತಾಳೀಯವಾಗಿ ದೇವಸ್ಥಾನದಲ್ಲಿ ಕನ್ನಡಿಗರ ಪರವಾಗಿ ಶ್ರೀಕಾಂತ್ ಸರ್ ಅಂತಂದರೆ ನಾವೇನೇ ಮಾಡಬೇಕಾದ್ರೂ ಫಸ್ಟ್ ಓಂಕಾರ ಹಾಕ್ತೀವಿ, ಶ್ರೀ ಹಾಕ್ತೀವಿ. ಅವ್ರ ಹೆಸರು ಮುಂದೆನೇ ಶ್ರೀ ಇದೆ. ಹಾಗಾಗಿ ಸರ್ ಅವ್ರ ಕಡೆಯಿಂದ ನಿಮಗೆ ಇದು ಒಂದು ಕನ್ನಡಿಗರ ಪರವಾಗಿ ಒಂದು ಬಳುವಳಿ ಸರ್. ಸಾಯಿ ಕುಮಾರ್ ಫ್ಯಾನ್, ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್. ನಿಜವಾಗ್ಲೂ ಈ ಕಥೆನ ಪ್ರಮೋದ್ ಅವರು ಮತ್ತು ಛಲ ಅವರು, ನಾನು ಶ್ರೀಕಾಂತ್ ಸರ್ ನನ್ನ ಕರೆದ್ರು, ಚಂದ್ರು ಬಾ ಅಂತ ಕರೆದು ಕತೆ ಕೇಳಿದ್ದು ನಾನು, ಶ್ರೀಕಾಂತ್ ಸರು, ನಮ್ಮ ಪುನೀತು, ನಾಗಿಯವರು ಎಲ್ಲ ಇದ್ದರು. ಕತೆ ಕೇಳಿದಾಗ ಹರಿ ಸರ್ ಬನ್ನಿ. ಸೊ ಕತೆ ಕೇಳಿದ ತಕ್ಷಣ ನಾನು ಎಕ್ಸೈಟ್ ಆದೆ. ಎಲ್ಲೋ ಒಂದು ಕಡೆ ಈಗ 2008 ನಮ್ಮ ತಾಜ್ ಮಹಲಿಂದ ಹಲ್ಕಾ ಡಾನ್ವರೆಗೂ ನಾನು ತುಂಬ ಕತೆಗಳು ಕೇಳಿದ್ದೀನಿ. ಇವತ್ತಿನ ಏನು ಜನ್ರೇಷನ್ Z ಜನ ಇದ್ದಾರೆ, ಯೂತ್ಸು, ಆಲ್ಫಾ, ಅವ್ರಿಗೆಲ್ರಿಗೂ ಕರೆಕ್ಟ್ ಅಲ್ವಾ, ಈ ಥರ ಇರಬೇಕಲ್ವಾ ಅಂತ ಅನ್ನಿಸ್ತು. ತುಂಬ ಎಕ್ಸೈಟ್ ಆದೆ ನಾನು, ತುಂಬ ಖುಷಿ ಆದೆ. ಶ್ರೀಕಾಂತ್ ಸರ್ ಇದ್ದು ನನ್ನ ಜೊತೆ ನೀನು ಇದ್ಬಿಡಿ ಅಂದರು. ಎಲ್ಲ ವಿಚಾರದಲ್ಲೂ ಜೊತೆ ಯಾವಾಗಲೂ ಇಟ್ಕೊಳ್ತಾರೆ. ಸರ್ ನಾವು ಆಲ್ವೇಸ್ ನಿಮ್ಮ ಜೊತೆ ಇರ್ತೀವಿ, ಪೋಸ್ಟಲ್ಲಿ ಬೇಡ ಸರ್, ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಅಂತೇಳಿ. ಆದರೂ ಅವ್ರು ಪೋಸ್ಟಲ್ಲಿ ನನ್ನ ಹೆಸರು ಹಾಕೊಂಡ್ಬಿಟ್ಟಿದ್ರು, ನೀನು ಎಲ್ಲೋಗಿದೆ ಇರು ನನ್ನ ಜೊತೆ ಅಂತ. ಸರ್ ದಯವಿಟ್ಟು ಪೋಸ್ಟಲ್ಲಿ ತೆಗೀರಿ ಸರ್, ಪೋಸ್ಟಲ್ಲಿದ್ದರೆ ನಿಮ್ಮ ಹೃದಯದಲ್ಲಿ ಇಲ್ಲ ಅಂತಂದೆ. ಇಲ್ಲ ಅಂತೇಳಿ ಅವರು ಪೋಸ್ಟಲ್ಲಿ ಫಸ್ಟ್ ಅನೌನ್ಸ್ಮೆಂಟ್ ಆಗಿದಾಗ ನನ್ನೂ ಜೊತೆಲಿ ಇಟ್ಕೊಂಡಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ಅವರು. ಶ್ರೀಕಾಂತ್ ಸರ್ ಏನೇ ಮಾಡಿದ್ರು ನಾವು ಜೊತೆಲಿ ಇರ್ತೀವಿ. ಆಮೇಲೆ ಅವ್ರ ಜೊತೆ ಸಲಗ ಇದೆ, ಅವತ್ತು ಸಲಗ ಅಂದರೆ ಒಂದು ಶುಭ. ನಮ್ಮ ದುನಿಯಾ ವಿಜಯ್ ಬ್ರದರ್, ಸುಮಾರು 20 ವರ್ಷಗಳ ಒಡನಾಟ ನನಗೂ ಬ್ರದರ್ಗೂ. ಅವರ ಎಲ್ಲ ಅವರು ಕಷ್ಟದ ದಿನಗಳನ್ನು ನೋಡಿದ್ದೀನಿ, ಅವ್ರ ಸುಖದ ದಿನಗಳು ಅವ್ರ ಜೊತೆಲಿ ನೋಡಿದ್ದೀನಿ. ಹಾಗಾಗಿ ಅವ್ರ ಮೇಲೆ ನಂಗೆ ತುಂಬ ಪ್ರೌಡು. ನನಗೆ ಯಾರೋ ಕೇಳಿದ್ರು ದುನಿಯಾ ವಿಜಯ್ ಅಂತ ಏನು ಹೇಳ್ತೀಯ ಅಂತಂದರೆ ಎಲ್ಲರೂ ರಫು ಟಫು ಅಂತಾರೆ. ನಾನು ಸಾಫ್ಟ್ ಹ್ಯೂಮನ್, ಅವ್ರು ಗುಡ್ ಹ್ಯೂಮನ್ ಅಂತ ಹೇಳಿದೆ. ಯಾಕಂದರೆ ಅದನ್ನು ನಾನು ಅವರಲ್ಲಿ ನೋಡಿದ್ದೀನಿ. ಶ್ರೀಕಾಂತ್ ಸರ್ ಜೊತೆ ಸಲಗ ಇದೆ, ಟಗರು ಇದೆ, ನೀವುಗಳಿದ್ದೀರಾ. ಪ್ರಮೋದ್ ಅವ್ರ ಬಗ್ಗೆ ಹೇಳ್ಬೇಕು ನಾನು. ನಿಜವಾಗ್ಲೂ ಪ್ರಮೋದರ ಬಗ್ಗೆ ಎಷ್ಟು ಒಂದು ಹೀರೋಗೆ ಯಾವಾಗಲೂ ಒಂದು ಡೆಡಿಕೇಶನ್ ಅನ್ನೋದು ನಾನು ಅವರಲ್ಲಿ ನೋಡಿದೆ. ಸರ್ ಒಂದೊಂದು ಡೈಲಾಗ್ ಛಲ ನಿಲ್ಲಿಸಿದ ತಕ್ಷಣ ಅವ್ರು ಹೇಳ್ತಿದ್ರು. ಛಲ ಒಂದು ಸ್ವಲ್ಪ ಏನಾದರೂ ಗ್ಯಾಪ್ ತೊಗೊಂಡ್ರೆ ಟಕ್ಕನ್ ಡೈಲಾಗ್ ಅವ್ರು ಹೇಳ್ತಿದ್ರು. ಶ್ರೀಕಾಂತ್ ಸರ್ಗೆ ಹೇಳಿದೆ, ನಾನು ಪರ್ಸ್ನಲ್ಲಾಗಿ ಹೇಳಿದೆ, ಬ್ರದರ್ ಸರ್ ಈ ಸಿನಿಮಾ ಹಿಟ್ಟಾಗುತ್ತೆ ಸರ್ ಅಂದೆ. ಏನ್ರಿ ಹಿಂಗೆ ಹೇಳ್ತೀರಂದ್ರು. ಹೀರೋಗೆ ಆ ಡೆಡಿಕೇಶನ್ ಇರ್ಬೇಕು ಸರ್ ಯಾವಾಗ್ಲೂ. ನೋಡಿ ಅವರಿಬ್ಬರು ಕೋರ್ಡಿನೇಷನ್ ಎಷ್ಟು ಚೆನ್ನಾಗಿದೆ, ಡೈರೆಕ್ಟ್ರಿಗೂ ಹೀರೋಗೂ. ಈ ಕೋರ್ಡಿನೇಷನ್ನು ನಿಮ್ಮ ಸಕ್ಸಸ್ಸು, ಇದು ಸಿನಿಮಾ ಗೆದ್ದಿದೆ ಸರ್ ಅಂತ ಅವತ್ತೇ ಅವ್ರಿಗೆ ಪರ್ಸನಲಾಗಿ ಹೇಳಿದೆ. ಆಮೇಲೆ ಫಸ್ಟ್ ಆಫ್ ಆಲ್ ಶ್ರೀಕಾಂತ್ ಸರ್ ಇದಾರಲ್ಲ, ಅಷ್ಟು ಈಸಿ ಮ್ಯಾನ್ ಅಲ್ಲ. ಅವರು ಕೂರಿಸಿ ಕೆಲಸ ಮಾಡಿಸಿ ಕೆತ್ತನೆ ಮಾಡಿಸಿ ಸಖತ್ ಕೆಲಸ ತಗೋತಾರೆ. ನಾನು ಎಲ್ಲ ಸ್ಟೇಜಲ್ಲೂ ನೋಡಿದ್ದೀನಿ. ಹಲ್ಕಾ ಡಾನ್ ತುಂಬ ಮಜಾ ಕೊಡುತ್ತೆ. ಸಾಯಿ ಕುಮಾರ್ ಫ್ಯಾನ್ ಸರ್, ನಿಜವಾಗ್ಲೂ ನಿಮ್ಮ ಇಮಿಟೇಟ್ ಮಾಡಿಲ್ಲ ಅದರೊಳಗಡೆ. ಸರ್ ಒಂದು ಕ್ಯಾರೆಕ್ಟರೈಸೇಷನ್ನ ಭಾಳ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಹಿಟ್ಟಾಗುತ್ತೆ, ಗ್ಯಾರಂಟಿ ಹಿಟ್ಟಾಗುತ್ತೆ. ನಾನು ಸಲಗ ಸಿನಿಮಾ ಮಾಡುವಾಗ್ಲೂ ಅವ್ರು ಫಸ್ಟ್ ನನ್ನನ್ನೇ ಕೇಳಿ, ಹೈದ್ರಾಬಾದಲ್ಲಿದ್ವಿ, ದೊಡ್ಡಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ.
ಪೆದ್ದ ಮಾತಲ್ಲಿ ನಮ್ಮ ಬ್ರದರ್ ಫೋನ್ ಮಾಡಿದ್ರು. ಅವತ್ತು ಫಸ್ಟ್ ನಾನೇ ಹೇಳಿದೆ, ಸರ್ ಈ ಸಿನಿಮಾ ಮಾಡಿ, ಬ್ರದರೇ ಕಾಲ್ ಮಾಡ್ತಾರೆ ಅಂದರೆ ನೀವು ಸಿನಿಮಾ ಫಸ್ಟ್ ಮಾಡಿ ಅಂದೆ ಅವತ್ತು. ಆಮೇಲೆ 100 days ಆದಮೇಲೂ ಬಂದಿದ್ದೆ. ಇವತ್ತು ಶ್ರೀಕಾಂತ್ ಸರ್ ಅದೇ ಪ್ರೀತಿಲಿ ನನ್ನ ಕರೆದಿದ್ದಾರೆ. ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಬೇಕು. ಶ್ರೀಕಾಂತ್ ಸರ್ಗೆ ಒಳ್ಳೇದಾದರೆ ಇನ್ನೂ 10 ಸಿನಿಮಾಗಳು ಬರುತ್ತೆ. ಅವ್ರು ಎಲ್ಲರಿಗೂ ಒಳ್ಳೇದು ಮಾಡೋ ವ್ಯಕ್ತಿ ಶ್ರೀಕಾಂತ್ ಸರ್. ಒಳ್ಳೇದಾಗಲಿ, ಬಂಡಿ ಮಹಾಕಾಳಿ ಒಳ್ಳೇದು ಮಾಡಲಿ. ನಮ್ಮ ಹೀರೋಯಿನ್ನು ಅಮೃತ ಅವರು, ನನ್ನ ಫಾದರ್ ಚಿತ್ರದ ನಾಯಕಿ ಮೇಡಮ್, ಆಲ್ ದಿ ಬೆಸ್ಟ್. ಜ್ಯೋತಿ ಮೇಡಮ್ ಆಲ್ ದಿ ಬೆಸ್ಟ್. ನಮ್ಮ ಹರಿ ಸರ್ ಇದ್ದಾರೆ. ಹರಿ ಸರ್ ಜೊತೆ ನಮ್ಗೆ ಇನ್ನೂ ಕೆಲಸ ಮಾಡೋ ಬಗ್ಗೆ ಅವ್ರು ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸತ್ಯಪ್ಪ ಬಗ್ಗೆ ಹೇಳಲೇಬೇಕು. ಸತ್ಯಪ್ಪ ನಾವು ಕನಕ ಒಂದು ಸಿನಿಮಾ ಮಾಡಿದ್ದೀವಿ ಸರ್. ಸತ್ಯ ಸರ್ ಅಷ್ಟು ಒಂದು ಒಳ್ಳೆತನ ನಾನು ನೋಡಲೇ ಇಲ್ಲ ಸರ್. ಅವರು ನಮ್ಮ ಮನೆಗೆ ಬಂದರು ಸರ್. ಮನೆಗೆ ಬಂದು ಎಷ್ಟೋ ವಿಚಾರಗಳು ಗೊತ್ತಿರಲ್ಲ, ಅದಕ್ಕೆ ಹೇಳ್ತೀನಿ. ನಾನು ಇನ್ನೂ 2 ಲಕ್ಷ ಪೇಮೆಂಟ್ ಕೊಡಬೇಕಿತ್ತು. ಬಂದರು, ನಿಮಗೆಲ್ಲ ಕರೆಕ್ಟಾಗಿ ಆಯ್ತಾ ಅಂದರು. ಯಾರೂ ಕೇಳೋಲ್ಲ ಸರ್ ಲೈಫಲ್ಲಿ. ತಿಟ್ಟಿ ಮಾಡಿಬಿಟ್ಟು, ಅಲ್ಲ ನಿಮಗೆಲ್ಲ ಕರೆಕ್ಟಾಗಿ ಆಗಿದ್ದರೆ ಪೇಮೆಂಟ್ ಕೊಡಿ, ಇಲ್ಲದೇ ಇದು ಇನ್ನೊಂದು ಮಾಡೋಣ ಅಂದಂಥ ಏಕೈಕ ವ್ಯಕ್ತಿ ಸರ್ ಅವರು. ಸತ್ಯ ಸರ್, ನಿಮ್ಮ ಒಳ್ಳೆತನಕ್ಕೆ ಹ್ಯಾಟ್ಸ್ ಆಫ್ ಸರ್. ಮೇಡಮ್ ಇದ್ದಾರೆ, ಶೈಲಜಾ ಮೇಡಮ್ ದೊಡ್ಡ ಪ್ರೊಡ್ಯೂಸರು. ಅವರು ಬಂದು ನಮ್ಮ ಶ್ರೀಕಾಂತ್ ಸರ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ನಮ್ಮ ದುನಿಯಾ ವಿಜಯ್ ಬ್ರದರ್. ಸೊ ಎಂಟೈರ್ ಶ್ರೀಕಾಂತ್ ಸರ್ಗೆ ಮಾತ್ರ ಈ ಥರದೊಂದು ಮುಹೂರ್ತಗಳ ವೇದಿಕೆಗಳನ್ನ ಮತ್ತು ಇಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ನ, ಹೀರೋಗಳನ್ನು, ಸುದೀಪ್ ಸರ್, ಶಿವಣ್ಣ ಸರ್, ವಿಜಯ್ ಬ್ರದರ್ ಎಲ್ಲರೂ ಬರೋಕ್ಕೆ ಸಾಧ್ಯ. ಅದು ನಾನು ಹೇಳಿದ್ನಲ್ಲ, ಶ್ರೀ ಅವ್ರ ಹೆಸರು ಮುಂದೆನೇ ದೇವ್ರು ಇಟ್ಟಿದ್ದಾರೆ. ಅವ್ರಿಗೆ ತುಂಬ ದೊಡ್ಡ ಹಿಟ್ ಬಂದು 100 ಕೋಟಿ ದುಡ್ಡು ಬಂದರೆ ಇಂಡಸ್ಟ್ರಿ ಇನ್ನೂ ಸುಭಿಕ್ಷವಾಗಿರುತ್ತೆ. ಒಳ್ಳೇದಾಗಲಿ ಶ್ರೀಕಾಂತ್ ಸರ್, ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಸರ್. ಪುನೀತ್, ನಾಗಿ ಅವರ ಸ್ಟ್ರಾಂಗ್ ಟೀಮ್, ಗೌಡ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೆ ಸಿನಿಮಾ ಮಾಡ್ತಾ ಇರ್ತೀವಿ. ನಮ್ಮ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಚಿತ್ರತಂಡ ಮುಂದಿನ ತಿಂಗಳಿನಿಂದ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಮುಹೂರ್ತ